ವ್ಯಾಖ್ಯಾಮುದ್ರಾಂ ಕರಸರಸುಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೀರಮೃತವಿಷಧೇರಂಶುಭಿಃ ಪ್ಲಾವಯನ್ ಮಾಂ ಆವಿರ್ಭೂಯಾದನಘಮಹಿಮಾ ಮಾನಸೇ ವಾಗಧೀಶಃ ರಮಾಪತಿಂ ಪೂರ್ಣಗುಣಂ ಮುಕುಂದಂ ವ್ಯಾಸಂಚ ವಿಜ್ಞಾನಸಹಸ್ರಭಾನುಂ ಪೂರ್ಣಪ್ರಬೋಧಂಚ ಸುತತ್ವದೀಪಂ ಕ್ರಮಾದ್ಗುರುಂಶ್ಚ ಪ್ರಣಮಾಮಿ ಮೂರ್ಧ್ನಾ ಸರ್ವೇಂದ್ರಿಯಾಭಿಮಾನಿಸ್ಥಮುಖ್ಯಪ್ರಾಣಸ್ಥ ವಿಷ್ಣುನಾ ಪ್ರೇರಿತ ಶ್ರೀಶತುಷ್ಟ್ಯರ್ಥಂ ಕರಿಷ್ಯೇ ಕರ್ಮ ಚಾಖಿಲಂ ಸ್ವಸ್ತ್ಯಸ್ತು ಸತಾಂ ವಾಲ್ಮೀಕೇರ್ಗೌಃ ಪುನೀಯಾನ್ನಃ ಮಹೀಧರ ಪದಾಶ್ರಯಾ ಯದ್ದುಗ್ಧಮುಪಜೀವಂತಿ ಕವಯಸ್ತರಣಕಾ ಇವ. ಶ್ರೀರಾಮಚಂದ್ರನ ಭರತನ ನಡುವಿನ ಸಂವಾದದಲ್ಲಿ ಬಂದೊಡನೆ ಕಾಲಿಗೆ ಅಡ್ಡ ಬಿದ್ದಾಗ ರಾಜನಾಗಿ ನಿರ್ವಹಿಸಬೇಕಾದ ಕರ್ತವ್ಯವನ್ನು ಮೊದಲು ವಿಚಾರಿಸ್ತಾನೆ. ನೀನು ಹೇಗಿದ್ದಿ ಅಂತ ಕೇಳಲಿಲ್ಲ, ಪ್ರಜೆಗಳು ಹೇಗಿದ್ದಾರೆ. ಯಾಕೆಂದರೆ ರಾಜನಿಗೆ ತನ್ನ ಅಸ್ತಿತ್ವಕ್ಕಿಂತ ಬಹಳ ಮುಖ್ಯವಾದದ್ದು ತಾನು ಯಾವುದಕ್ಕೋಸ್ಕರ ನಿಯೋಜನೆಗೊಂಡಿದ್ದೇನೋ ಅದನ್ನು ಚೆನ್ನಾಗಿ ನಿರ್ವಹಿಸ್ತಾ ಇದ್ದಾನಾ ಅನ್ನುವುದು ರಾಮನ ಅಭಿಪ್ರಾಯವಾಗಿತ್ತು. 14 ಬಿಟ್ಟಿದ್ಯಲ್ವಾ ಅಂತ ಕೇಳ್ತಾನೆ. ಏನದು 14? ನಾಸ್ತಿಕ್ಯ ಬುದ್ಧಿ ನಿನ್ನಲ್ಲಿ ರಾಜನಾಗಿ ಇದ್ದಾಗ ಅದು ತುಂಬ ಅಪರಾಧ ಅಂತ ಅನಿಸುತ್ತೆ. ಯಾಕೆಂದರೆ ತಿಳಿಯದೇ ಇದ್ದ ಸಂಗತಿ ಬಹಳ ಇವೆ ಅನ್ನೋದು ಮೊದಲು ನಮಗೆ ಗೊತ್ತಿರಬೇಕಾದ ಸಂಗತಿ. ನಾವು ತಿಳಿದದ್ದೊಂದಿಷ್ಟು ಇರಬಹುದು, ಆದರೆ ತಿಳಿದದ್ದಕ್ಕಿಂತ ಹೆಚ್ಚು ಇರುವಂಥದ್ದು ಯಾವತ್ತೂ ಕೂಡ ತಿಳಿಯದೇ ಇದ್ದ ಸಂಗತಿ ಇದೆ ಅಂತ. ಎರಡನೇದ್ದು ಸುಳ್ಳು ಹೇಳದೇ ಇರುವಂಥದ್ದು. ಒಬ್ಬ ರಾಜನಾಗಿ ಕೆಲವೆಲ್ಲ ರಾಜಕೀಯ ಚೌಕಟ್ಟಿನಲ್ಲಿ ಏನೋ ಇನ್ನೊಂದು ಒಳ್ಳೇದು ಮಾಡಲಿಕ್ಕೋಸ್ಕರ ಹೇಳುವಂತಹ ಅನೃತ ಅಂತನ್ನುವಂಥದ್ದು ಅದು ಕೆಲವೊಂದು ದೊಡ್ಡ ಉಪಯೋಗವನ್ನು, ದೊಡ್ಡ ಕೆಟ್ಟ ಪರಿಣಾಮವನ್ನು ತಪ್ಪಿಸಲಿಕ್ಕೋಸ್ಕರ ಹೇಳಿದಂತಹ ಒಂದು ಸುಳ್ಳು ಅದು ಸತ್ಯವೇ ಆಗಬಹುದು. ಆದ್ದರಿಂದ ಸಕಾರಣವಾದಂತಹ ವ್ಯವಸ್ಥೆಯನ್ನು ರೂಪುಗೊಳಿಸುವುದಕ್ಕೋಸ್ಕರ ನೀನು ಸುಳ್ಳಿನ ಪ್ರವೃತ್ತಿಯಲ್ಲಿ ತೊಡಗಿಲ್ಲ ತಾನೆ, ಕೋಪದಲ್ಲಿ ಮೈಮರಿತಾ ಇಲ್ಲ ತಾನೆ, ಎದುರು ಅಂದರೆ ದುಡುಕು ನಿರ್ಧಾರದಿಂದ ಎದುರು ಇರುವ ಜನರ ಕೈಯಲ್ಲಿ, ಜನರ ಕಣ್ಣಲ್ಲಿ ನೀನು ಚಿಕ್ಕವನಾಗ್ತಾ ಇಲ್ಲ ಅಲ್ವಾ, ಯಾವುದೇ ಒಂದು ಕೆಲಸ ಮಾಡುವ ವಿಷಯದಲ್ಲಿ ಔದಾಸೀನ್ಯ ತೋರ್ತಾ ಇಲ್ಲ ಅಲ್ವಾ. ಅದರ್ಶನಂ ಜ್ಞಾನವತಾಂ. ಎಷ್ಟು ಜನಗಳು ಬಂದು ಹೋಗ್ತಾರೆ, ಆದರೆ ಅದರಲ್ಲಿ ತಿಳಿದವರು ಅಂತ ಯಾರೂ ಇಲ್ಲ. ಯಾರೋ ಮೂರ್ಖರು ಮುಟ್ಟಾಳ್ರೆ ನಮಗೆ ಒಬ್ಬ ವ್ಯಕ್ತಿಯನ್ನು ಗುರುತಿಸುವುದು ಹೇಗೆ ಅಂತ ಕೇಳುವಾಗ ಅವನ ಸುತ್ತ ಬರೋರು ಹೇಗಿದ್ದಾರೆ ಅಂತ ನೋಡಬೇಕು ಅಂತ ಹೇಳ್ತಾರೆ. ಅವನ ಸುತ್ತ ತುಂಬ ಆಸಕ್ತರು, ಜಿಜ್ಞಾಸುಗಳು ಅಥವಾ ತಿಳಿದವರು ಅಥವಾ ಅವನ ಸಮಾನ ಮನಸ್ಕರು ಅಂತ ಇದ್ದಾರೆ ಅಂದರೆ ಅವನು ಸ್ವಲ್ಪ ಬೆಳೀತಾ ಇದ್ದಾನೆ ಅಂತ ಅರ್ಥ. ಪುಂಡ್ರು, ಪೋಕರು, ಪೋಲಿಗಳು ಇವರೇ ಆ ವ್ಯಕ್ತಿಗೆ ಸುತ್ತ ಓಡಾಡ್ತಾ ಇದ್ದಾರೆ ಅಂದರೆ ಆ ವ್ಯಕ್ತಿ ಎಂಥವನು ಅಂತ. ಇನ್ನು ಸಾಮಾನ್ಯ ರಾಜಕೀಯದವರ ಸುತ್ತ ನೋಡಿದರೆ ನಮ್ಗೆ ಗೊತ್ತಾಗುತ್ತೆ ಎಂಥವ್ರು ಇರ್ತಾರೆ ಅಂತ. ಇನ್ನು ನಾಸ್ತಿಕರು ಅಂತಂದಾಗ ಅವ್ರದ್ದೇ ಒಂದು ಪಟಾಲಂ ಇರುತ್ತೆ. ಒಟ್ಟಂತೂ ಅವರ ಸಮಾನ ಶೀಲ ವ್ಯಕ್ತಿತ್ವ ಎಲ್ಲಿರುತ್ತೋ ಅಲ್ಲಿ ಅಂಥವರ ಜೊತೆಗೆ ಹೆಚ್ಚು ಒಡನಾಟ ಇರುತ್ತೆ. ನಮ್ಮ ಒಡನಾಟವನ್ನು ನಾವು ಎಷ್ಟು ಸಜ್ಜನರ ಜೊತೆಗೆ ಮಾಡ್ತೇವೋ ಅಷ್ಟಷ್ಟು ನಮ್ಮಲ್ಲಿ ಸಜ್ಜನಿಕೆ ಬರುತ್ತೆ. ಈಗ ಈ ನಮ್ಮ ಮನಸ್ಸಿಗೆ ಏನೋ ಒಂದು ತೊಂದರೆ ಆದಾಗ ಸೈಕೋಥೆರಪಿ ಇತ್ಯಾದಿಗಳು ಏನೇನೋ ಹೇಳ್ತಾರೆ. ಅದರ ಜೊತೆಗೆ ಒಂದಿಷ್ಟು ಮದ್ದು ಕೊಡ್ಲಿಕ್ಕೆ ಹೋಗ್ತಾರೆ. ವಸ್ತುತಃ ಮನಸ್ಸು ಮದ್ದಿನಿಂದ ಯಾವತ್ತೂ ಸರಿಯಾಗುವಂಥದ್ದಲ್ಲ. ಅದು ಮದ್ದು ಕೊಟ್ಟದ್ದೇನು ಅಂದರೆ ಆಗ ನಿದ್ದೆ ಬರಲಿ ಅಂತ ಕೊಡ್ಬೋದು ಅಷ್ಟೇ ಬಿಟ್ಟರೆ ಇನ್ನೂ ಅದು ನೇರ ಮನಸ್ಸನ್ನು ಹೋಗಿ ಸರಿ ಮಾಡುವ ಮದ್ದು ಇಲ್ಲಿ ತನಕ ಎಲ್ಲೂ ಬಂದಿಲ್ಲ. ಹಾಗೆ ಕೊಡ್ತಾರೆ ಅಂದರೆ ಅದು ಸುಮ್ಮನೆ ನಿಮ್ಮನ್ನು ಏನೋ ಭರವಸೆ ಹುಟ್ಟಿಸಿ ನಂಬಿಕೆ ಬರಲಿಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಷ್ಟೇ ಬಿಟ್ಟರೆ ಮನಸ್ಸಿಗೆ ಯಾವ ರೀತಿಯಿಂದಲೂ ಕೂಡ ಹೊರಗಿನಿಂದ ಆಹಾರ ರೂಪದಲ್ಲಿ ಮದ್ದು ತಗೊಂಡು ಮಾಡುವಂಥದ್ದು ಏನೂ ಇಲ್ಲ. ಆಹಾರದಿಂದ ಆದರೂ ಸ್ವಲ್ಪ ಬದಲಾವಣೆ ಆಗಬಹುದು ಸಮಾಧಾನಕ್ಕೋಸ್ಕರ. ಈ ರಿಪೇರಿ ಮಾಡುವುದು ಅಂತನ್ನುವುದು ಅದು ಸಂಘದಿಂದ ಮಾತ್ರ ಸಾಧ್ಯ. ಸಜ್ಜನರ ಜೊತೆಗಿನ ಸಂಘ ಅಥವಾ ಅವನು ಯಾವುದಕ್ಕೋಸ್ಕರ ಹೋರಾಟ ಮಾಡಿ ಪೆಟ್ಟು ತಿಂದಿದ್ದಾನೋ ಅದನ್ನು ಕುರಿತಾಗಿ ಯಾರು ಚೆನ್ನಾಗಿ ತಿಳಿದು ಅವನ
ಮಾನಸಿಕವಾದಂತಹ ಸಮಸ್ಯೆಗಳಿಗೆ ಹಂಚಿಕೊಳ್ಳುವ. ಯಾಕೆಂದರೆ ಎಷ್ಟೋ ಜನ ಒಳಗಿನಿಂದ ಬಹಳ ವೇದನೆಗಳಿರ್ತವೆ, ಅದನ್ನು ಹೊರಕ್ಕೆ ಹಾಕಲಿಕ್ಕೆ ವ್ಯವಸ್ಥೆ ಇರುವುದಿಲ್ಲ. ಮನೆಯಲ್ಲಿ ಒಂದು ಥರ, ಆಫೀಸಲ್ಲಿ ಒಂಥರ, ಬಂಧುಗಳು ಒಂಥರ, ಯಾರ ಹತ್ರವೂ ತನ್ನ ಒಳಗಿನ ನಿಜವಾದ ಭಾವನೆಯನ್ನು ಹಂಚಿಕೊಳ್ಳಿಕ್ಕಾಗದೆ ಒತ್ತಡದಿಂದ ಅದು ಏನೇನೋ ರೀತಿಯಿಂದ ಅದು ಎಕ್ಸ್ಪ್ರೆಸ್ ಆಗುವ ಸಾಧ್ಯತೆಗಳಿರ್ತವೆ. ಅವರು ಏನೋ ಬೇರೆ ಹೇಳಲಿಕ್ಕಿರ್ತಾರೆ, ಆದರೆ ಅವರ ಒಳಗಿನ ಒತ್ತಡ ಇನ್ನೇನನ್ನೋ ಮಾಡಿಸುತ್ತೆ ಅವರ ಕೈಯಿಂದ. ಅದಾಗದೆ ಒಂದು ಮನಸ್ಸು ನಿರಾಳ ಆಗಬೇಕು ಅಂತಂದರೆ ಮದ್ದಿನಿಂದ ಸಾಧ್ಯ ಇಲ್ಲ. ಅದಕ್ಕೆ ಹಿಂದೆ ಎಲ್ಲ ಹೇಗೆ ಅಂದರೆ ರಾತ್ರಿ ಎಲ್ಲ ದೊಡ್ಡವರೆಲ್ಲ ಒಟ್ಟಿಗೆ ಕೂಡುದು, ಸಣ್ಣ ಮಕ್ಕಳೆಲ್ಲ ಬುಡದಲ್ಲಿ ಅವರು ಹಳೇ ಕಥೆಗಳನ್ನು ಹೇಳೋರು. ನಾವು ಹಿಂದೆ ದನ ಸಾಕುವಾಗ ಒಂದು ಇದೇ ಕೊಟ್ಟಿಗೆ ಹತ್ರ ಒಂದು ಹುಲಿ ಬಂದಿತ್ತು ಗೊತ್ತಾ ಅಂತ ಹೇಳಿ ಆ ಬಾಯಿ ಮಕ್ಕಳೆಲ್ಲ ಮಾಡ್ಕೊಂಡು ಕೇಳ್ತಾ ಇದ್ದರೆ, ಇದು ಒಂದು ಇಂಥದ್ದೇ ಬೇರೆ 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 ಸಾಧನೆಗಳಿರ್ಬೋದು, ಅಥವಾ ಏನೋ ನಡೆದ ಘಟನೆಗಳಿರ್ಬೋದು, ಅಥವಾ ಮಹಾಭಾರತ ರಾಮಾಯಣ ಇಂಥ ಕಥೆಗಳನ್ನು ಹೇಳೋದಿರ್ಬೋದು. ಇದೆಲ್ಲ ಏನಾಗುತ್ತೆ ಅಂದರೆ ಆ ಕಥೆಯ ಜೊತೆಗೆ ತಮ್ಮ ಕಥೆಗಳು ಸೇರಿಕೊಂಡು ಹಳೆಯದೆಲ್ಲ ಒಂದು ಸರ್ತಿ ಮತ್ತೆ, ಯಾಕೆಂದರೆ ನಾವು ತುಂಬ ಒಳ್ಳೆಯದನ್ನು ಕೇಳುವಾಗ ನಮ್ಮ ದೇಹದಲ್ಲಿ ಬೇರೆ ಬೇರೆ ಥರದ ರಸಗಳು ದ್ರವಿಸ್ತವೆ. ಅದು ಏನು ಮಾಡುತ್ತೆ ಅಂದರೆ ಮನಸ್ಸನ್ನು ಅತ್ಯಂತ ಹುಮ್ಮಸ್ಸಿನಲ್ಲಿ ಇಡುವಂತೆ ಮಾಡುತ್ತೆ. ಯಾವಾಗ ನಾವು ಬೇಡವಾದ್ದನ್ನು ಕೇಳಿ ಬೇಡವಾದ್ದನ್ನು ನೋಡಿ ಆಮೇಲೆ ನಿದ್ದೆ ಮಾಡೋದು ಅಂತಿರ್ತೇವೋ ಆಗ ಅಂಥದ್ದೇ ಯೋಚನೆಗಳು. ಯಾಕೆಂದರೆ ನಮ್ಮ ಟೇಸ್ಟು ಗೊತ್ತಿಲ್ಲದೆ ನಾವು ಯಾವುದರ ಜೊತೆಗೆ ಜಾಸ್ತಿ ಇದ್ದೇವೋ ಅದೇ ಟೇಸ್ಟು ನಮ್ಮ ಬದುಕನ್ನು ಆವರಿಸಿಕೊಂಡು ಬಿಡುತ್ತೆ. ಅದರಿಂದಾಗಿ ಅತ್ಯಾಚಾರ ಆಯಿತು ಅನ್ನುವ ಸುದ್ದಿಯನ್ನೇ ಬೆಳಗಿನಿಂದ ರಾತ್ರಿ ತನಕ ನೋಡಿದವನು 10 ಸಲ ಅತ್ಯಾಚಾರ ಮಾಡಿದ ಹಾಗೆ. ಯಾಕೆಂದರೆ ಅದು ನಡೆದು ಒಂದೇ ಹೊತ್ತಿಗಾದದ್ದು. ಇವರದ 100 ಸಲ ತೋರಿಸಿ 1000 ಜನರ ಹತ್ರ ಅಂತ ಅತ್ಯಾಚಾರ ಮಾಡಿಸ್ತಾರೆ ಬೇಡವಾದ ಮನಸ್ಥಿತಿಯಲ್ಲಿ. ಯಾಕೆಂದರೆ ಅವರ ಮನಸ್ಸು ಅದನ್ನು ಅಯ್ಯೋ ಅದು ಕಾಮನ್ನು ಅಂತ ಅನಿಸಿಬಿಡುವ ಹಾಗೆ. ಅದೇ ವಿಷಯ ತಮ್ಮ ಮನೆಯಲ್ಲಿ ನಡೆದಾಗ ಅವ್ರಿಗೆ ಎಷ್ಟು ಭಾವನೆ ಇರುತ್ತೋ ಅಷ್ಟು ಭಾವನೆ ಅಲ್ಲಿ ನಡಿ, ಅಯ್ಯೋ ಇದು ಇದ್ದದ್ದೇ ಪ್ರತಿ ದಿವಸ ಅಂತ ನಿರ್ಭಾವುಕತೆ ಬೆಳೆದು ಕೊನೆಗೆ ಅದು ಒಂದು ತಪ್ಪೇ ಅಲ್ಲ, ಇದೊಂದು ಕಾಮನ್ನು ಅನ್ನುವ ರೀತಿ ಒಂದು ಮನಸ್ಥಿತಿ ಬಂದು ನಿಲ್ಲುತ್ತೆ. ತಾನು ನೇರ ಮಾಡ್ತಾನೋ ಬಿಡ್ತಾನೋ ಬೇರೆ ಪ್ರಶ್ನೆ. ಅಂಥದ್ದೊಂದಾದಾಗ ಅನ್ಯಾಯಕ್ಕೆ ವಿರುದ್ಧವಾಗಿ ಧ್ವನಿ ಎತ್ತಬೇಕು ಅನ್ನುವ ಮನಸ್ಥಿತಿಯು ಅವನಲ್ಲಿ ಸತ್ತು ಹೋಗುತ್ತೆ. ಅಂದರೆ ಈ ರೀತಿ ನಮ್ಮ ಮನಸ್ಸನ್ನು ಶುದ್ಧೀಕರಿಸುವುದಕ್ಕೋಸ್ಕರ ಅಥವಾ ಯಾವುದೇ ಥರದ ಸಮಸ್ಯೆಗಳಿಂದ ಪಾರಾಗುವುದಕ್ಕೋಸ್ಕರ ಮದ್ದು ಹೊರಗಿನಿಂದ ತೆಗೆದುಕೊಂಡು ಪರಿಹಾರ ಆಗುವುದು ಅಂತಿಲ್ಲ. ಅದಕ್ಕೆ ಸಜ್ಜನರ ಜೊತೆಗೆ, ಸಾತ್ವಿಕರ ಜೊತೆಗೆ, ಸಮಾನ ಮನಸ್ಕರ ಜೊತೆಗೆ, ಅಂಥದ್ದೇ ಚಿಂತನೆ ಇರುವವರ ಜೊತೆಗೆ ಒಂದಿಷ್ಟು ಸಮಯವನ್ನು ನಾವು ಸ್ಪೆಂಡ್ ಮಾಡ್ತೇವೆ ಅಂತಂದರೆ, ಕಳೀತೇವೆ ಅಂತಂದರೆ ಆವಾಗ ಮನಸ್ಸು ಸ್ವಲ್ಪ ಹದಕ್ಕೆ ಬರುತ್ತೆ. ಅದರಿಂದಾಗಿ ನೀನು ನಾಸ್ತಿಕರ ಜೊತೆಗೆ, ಸುಳ್ಳು ಹೇಳೋರ ಜೊತೆಗೆ, ಸಿಕ್ಕಾಪಟ್ಟೆ ಕೋಪಿಷ್ಠರು, ಏನು ಹೆಜ್ಜೆ ಇಡುವಾಗಲೂ ದುಡುಕಿನಿಂದ ಹೇಗೆ ಅವನನ್ನೊಮ್ಮೆ ನೋಡಿಬಿಡ್ತೇನೆ ಅಂತ ತನ್ನ ಪರಿಸ್ಥಿತಿ ಏನು ಅಂತ ಮೊದಲು ತಿಳ್ಕೊಳ್ಬೇಕು ತಾನೆ, ಆಮೇಲೆ ಆ ವಿಷಯ ಕೈ ಹಾಕಬೇಕು. ತನ್ನ ತಾಕತ್ತೇನು ಅಂತ ಗೊತ್ತಿಲ್ಲ, ಇದ್ದಕ್ಕಿದ್ದಾಗ ಒಂದು ನಿರ್ಧಾರ ಮಾಡೋದು, ಆವೇಶಕ್ಕೊಳಗಾಗಿ ನಿರ್ಧಾರ ತೆಗೆದುಕೊಳ್ಳುವುದು, ಇಂಥವರೆಲ್ಲ ನಿನ್ನ ಸುತ್ತ ಇಲ್ಲ ಅಲ್ವಾ? ಜ್ಞಾನವಂತರ ಜೊತೆಗೆ ಇಲ್ಲದೇ ಇದ್ದರೆ ಇದೆಲ್ಲ ಹಿಂದೆ ಯಾರು ಏನೇನು ರೀತಿಯಿಂದ ತಮ್ಮ ಬದುಕನ್ನು ಹಾಳು ಮಾಡಿಕೊಂಡಿದ್ದಾರೋ ಅವರೆಲ್ಲರ ಪ್ರಭಾವ ನಿನ್ನ ಮೇಲೆ ಬೀಳುತ್ತೆ. ಅದರ್ಶನಂ ಜ್ಞಾನವತಾಂ, ತಿಳಿದವರ ಜೊತೆಗಿನ ಒಡನಾಟ ಇಲ್ಲದೇ ಇರುವುದು ಅನ್ನೋದು ಯಾವತ್ತೂ ಮಾಡಬೇಡ. ಎಷ್ಟು ಸಾಧ್ಯವೋ ಅಷ್ಟು ನಿನ್ನ, ಯಾಕೆಂದರೆ ರಾಜನನ್ನು ಆಶ್ರಯಿಸಿಯೇ ಜ್ಞಾನಿಗಳಿಗೆ, ಯಾಕೆಂದರೆ ಅವರು ಯಾವತ್ತೂ ಕೂಡ ತಮ್ಮ ಜ್ಞಾನವನ್ನು ದುಡಿಮೆಗೋಸ್ಕರ ಬಳಸಿಕೊಳ್ಳುವುದು ಅಂತಿಲ್ಲ, ಬಳಸಿಕೊಳ್ಳಬಾರದು ಕೂಡ. ಅದವರ ಹಂಚುವುದು ಅನ್ನೋದೊಂದು ಕರ್ತವ್ಯ. ಹಾಗೆ ಹಂಚುವುದು ಅವರ ಕರ್ತವ್ಯ ಅಂತ ಆಗುವ ಹಾಗೆ ನಡ್ಕೊಳ್ಬೇಕಾದ ನೀನು ಅವರನ್ನು ಚೆನ್ನಾಗಿ ಪೋಷಣೆ ಮಾಡಿದರೆ, ಪಾಲಿಸಿದರೆ, ಬೆಳೆಸಿದರೆ ಅದರಿಂದ ಜ್ಞಾನದ ಹರಿವು ಚೆನ್ನಾಗಿ ತಾನಾಗಿ ಮುಂದುವರಿತಾ ಹೋಗುತ್ತೆ. ಅದರಿಂದಾಗಿ ಬೇಸಿಕ್ ನೀಡ್ ಯಾವುದು? ತಿಳುವಳಿಕೆ. ಒಬ್ಬ ಜ್ಞಾನಿಯಾದವನಿಗೆ ಅದನ್ನು ಕೊಡುವುದಿರ್ಬೋದು, ತೆಗೆದುಕೊಳ್ಳುವುದಿರ್ಬೋದು. ಇದು ಎರಡೂ ಕೂಡ ಚೆನ್ನಾಗಿ ಸಮಾಜದಲ್ಲಿ ಹರಿಯುವಂತೆ ಮಾಡುವುದಕ್ಕೆ ನೀನು ಜ್ಞಾನಿಗಳ ಸಂಪರ್ಕದಲ್ಲಿ ಇರಬೇಕು. ಆಲಸ್ಯಂ, ಸಿಕ್ಕಾಪಟ್ಟೆ ನಿಧಾನ ಮಾಡುವುದು, ಯಾವುದಾಗಬೇಕೋ ಆ ಕೆಲಸದ ಬಗ್ಗೆ ಗಮನವೇ ಇಲ್ಲದೆ ದೂರ ಇಟ್ಟುಬಿಡುವುದು. ಪಂಚವೃತ್ತಿತಾಂ, ಕಣ್ಣು ಮೂಗು ಬಾಯಿ ಇತ್ಯಾದಿ ಇಂದ್ರಿಯಗಳಲ್ಲಿ ಹೆಚ್ಚು ಆಸಕ್ತನಾಗಿ ವಶನಾಗಿ ಬಿಡುವುದು. ಯಾವುದೋ ಒಂದು ಯಾರಾದರೂ ಅವನಿಗೆ ಏನಾದರೂ ಸಿನಿಮಾ ತೋರಿಸ್ತಾರೆ ಅಂದರೆ ಅವನು ಯಾವ ಕೆಲಸಕ್ಕೂ ರೆಡಿ. ಸಿನಿಮಾ ತೋರಿಸ್ತಾರೆ ಅಂದರೆ ನಾನು ಏನು ಬೇಕಾದ್ರೂ ಮಾಡಬೇಕು, ಎಲ್ಲಿ ಬೇಕಾದ್ರೂ ಸೈನ್ ಹಾಕ್ಕೊಡ್ತೇನೆ ಅಂತ. ಅಂದರೆ ಅಂಥದ್ದು ಕೆಲವರೊಂದು ಹುಚ್ಚಿರುತ್ತೆ. ಸಿನಿಮಾ ನಟನ ಹತ್ರ ಕರ್ಕೊಂಡು ಹೋಗ್ಬಿಡ್ತೇನೆ ಅಂದರೆ ಮುಗಿದೋಗುತ್ತೆ, ಅಥವಾ ಕ್ರಿಕೆಟ್ ತೋರಿಸ್ತೇನೆ ಅಂದರೆ ಮುಗಿದೋಗ್ಬಿಡುತ್ತೆ, ಅಥವಾ ಇನ್ನೇನು ಕುಡಿಯುವುದು, ಚಟ, ಬೇಡವಾದ ಏನೇನಿರುತ್ತೋ ಆಯಾ ದೌರ್ಬಲ್ಯಗಳನ್ನೇ ಇಟ್ಟುಕೊಂಡು ಅವರಿಂದ ಬೇಕಾದ ಅನುಕೂಲಗಳನ್ನು ಮಾಡಿಕೊಳ್ಳುವುದಕ್ಕೋಸ್ಕರ ನಿರಂತರ ಆ ತಪ್ಪುಗಳನ್ನು ಮಾಡಿದವನು ಮತ್ತೆ ಅಂಥದ್ದೇ ತಪ್ಪಲ್ಲಿ ಒಂದು ಸರ್ತಿ ಅವನ ಕೈಗೆ ಸಿಕ್ಕಿಬಿದ್ನಾ, ಲೂಪ್ ಹೋಲ್ ಗೊತ್ತಾಯ್ತಾ, ಅವನ ದೌರ್ಬಲ್ಯ ಗೊತ್ತಾಯ್ತಾ, ಎದುರುಗಡೆ ಅವನು ಚೆನ್ನಾಗಿ ಆಟ ಆಡಿಸಿಬಿಡ್ತಾನೆ. ಹಾಗಾಗಿ ಆ ದೋಷಗಳಿಗೆ ನೀನು ಬಲಿಯಾಗಿಲ್ಲವಷ್ಟೇ. ಏಕಚಿಂತನಮರ್ಥಾನಾಂ,
ದೊಡ್ಡ ಪ್ರಯೋಜನವನ್ನು ಅಥವಾ ಸಂಪತ್ತಿನ ವಿನಿಯೋಗವನ್ನು ಮಾಡುವ ವಿಷಯದಲ್ಲಿ ನೀನು ನಿರ್ಧಾರ ತೆಗೆದುಕೊಳ್ಳುವಾಗ ಒಬ್ಬನೇ ಮಾಡ್ತಾ ಇಲ್ಲ ಅಲ್ಲ. ಯಾಕೆಂದರೆ ಈಗ ನಿನ್ನ ಮನಸ್ಸಿಗೆ ಏನೋ ಒಂದು ಹೀಗೆ ಅಂತ ಅನ್ನಿಸ್ತು, ಆದರೆ ಅದರಿಂದ ಮುಂದೆ ಏನೋ ಒಂದು ದೊಡ್ಡ ಅನರ್ಥ ಆಗೋದು ನಿನ್ನ ಆ ಹೊತ್ತಿನ ನಿರ್ಣಯಕ್ಕೆ ಗಮನಕ್ಕೆ ಬರಲೇ ಇಲ್ಲ. ಆಮೇಲೆ ನಾಳೆ ಅದು ನಿರ್ಧಾರ ತೆಗೆದುಕೊಂಡ ಮೇಲೆ ಹೀಗಾಯ್ತಲ್ವಾ ಅಂತ ವ್ಯಥೆ ಪಡುವಾಗ ಆಗಬಾರ್ದು. ತಿಳಿದವರು ಇನ್ನೂ ಒಂದು 2 ಜನ 3 ಜನ ಇರಬೇಕು. ಹಾಗಿದ್ದಾಗ ಮಾತ್ರ ಪ್ರಯೋಜನವಾಗಲಿ ಸಂಪತ್ತಾಗಲಿ ಸರಿಯಾದ ರೀತಿಯಲ್ಲಿ ಅದು ನಿನಗೆ ಸಿಗುವುದು ಸಾಧ್ಯವಾಗುತ್ತೆ. ಅನರ್ಥಜ್ಞೈಶ್ಚ ಮಂತ್ರಣಂ. ಇನ್ನು ಅನರ್ಥಜ್ಞ, ಅವರು ಎಲ್ಲ ಉಲ್ಟನೇ ಹೊಳೆಯುವುದವರಿಗೆ. ಯಾಕೆಂದರೆ ಹಿಂದೆ ಹೇಳಿತ್ತು ಒಂದು ಮಾತು, ಸಿಕ್ಕಾಪಟ್ಟೆ ಎಲ್ಲ ವಿಷಯದಲ್ಲೂ ದೋಷವನ್ನೇ ಹುಡುಕುವಂಥ ಕೆಲವರು ಇರ್ತಾರೆ. ನಾವೇನು ಒಳ್ಳೇದು ಮಾಡಲಿಕ್ಕೆ ಹೋದರೂ ಅದರಲ್ಲಿ ಒಂದಿಷ್ಟು ದೋಷ ತೋರಿಸ್ಬಿಡುದು. ವಸ್ತುತಃ ಎಲ್ಲದರಿಂದ ಎಲ್ಲವೂ 100 ಪಟ್ಟು ಸರಿಯಾಗಿ ಕೆಲಸ ಮಾಡುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆಂದರೆ ಏನು ಹೇಳಿದರೂ ಅದರಲ್ಲೊಂದು ದೋಷವೂ ಹುಡುಕ್ಬೋದು, ಏನು ಹೇಳಿದರೂ ಅದರಲ್ಲೊಂದು ಗುಣ ಹುಡುಕ್ಬೋದು. ಆದರೆ ಯಾವುದರಲ್ಲಿ ಜಾಸ್ತಿ ಗುಣ ಇದೆಯೋ ಅದನ್ನು ಅನಿವಾರ್ಯವಾಗಿ ಮಾಡಲೇಬೇಕಾದ ಪ್ರಸಂಗ ಬಂದಾಗ ಸಜ್ಜನರ ಜೊತೆಗಿದ್ದು ಅದರ ನಿರ್ಧಾರ ಬಂತು ಅಂತ ಹೇಳ್ತಾರೆ. ಇಲ್ಲ, ಏನೋ ಒಂದು ಸಣ್ಣ ಸಮಸ್ಯೆ ಆಗುತ್ತೆ, ಆದರೆ ಇದರಿಂದ ಮುಂದೆ ಬರುವ ಪರಿಣಾಮ ದೊಡ್ಡದಾದ್ರಿಂದಾಗಿ ಈ ಸಣ್ಣ ಸಮಸ್ಯೆಯನ್ನು ನಾವು ಅಷ್ಟು ಪ್ರಧಾನವಾಗಿ ತೆಗೆದುಕೊಳ್ಬೇಕಾಗಿಲ್ಲ ಅಂತ ಎಚ್ಚರಿಸೋರಿದ್ದರೆ ಬಚಾವು. ಬರೀ ದೋಷವೇ ತೋರಿಸಿ ಕೊನೆಗೆ ಯಾವ ಕೆಲಸವೂ ಆಗದಂತೆ ಆ ಮಂತ್ರಾಲೋಚನೆ ಕೊನೆಯ ಪರಿಣಾಮ ಏನು ಅಂದರೆ, ಎಷ್ಟೋ ಸರ್ತಿ ಮೀಟಿಂಗ್ಗಳು ಹಾಗೆ 5 ನಿಮಿಷದಲ್ಲಿ ಹೇಳುವಂಥದ್ದನ್ನು 50 ನಿಮಿಷ ಮಾತಾಡ್ತಾರೆ. ಎಂಥದ್ದು ಇರುವುದಿಲ್ಲ ಅದರಲ್ಲಿ ಹೇಳಲಿಕ್ಕೆ. ಕೊನೆಗೆ ಮೊದಲು ಎಲ್ಲಿಂದ ಶುರುವಾಯಿತೋ ಅಲ್ಲಿಗೆ ನಿಂತು ಹೋಗುತ್ತೆ. ಮತ್ತೆ ಮತ್ತೊಂದು ದಿವಸ ಮೀಟಿಂಗ್, ಅದು ಸಾಮಾನ್ಯ ಕೆಲವು ಸಮ್ಮೇಳನ ಇದ್ದ ಹಾಗೆ. ಮುಂದೆ ಎಲ್ಲೆಲ್ಲಿ ಸಮ್ಮೇಳನಗಳು ನಡೀಬೇಕು ಅಂತನ್ನುವ ಮೀಟಿಂಗೇ ಹಿಂದಿನ ಸಮ್ಮೇಳನ, ಮತ್ತೆ ಮುಂದಿನ ಸರ್ತಿಗೆ ಮತ್ತೆ ಮುಂದಿನ ಸಮ್ಮೇಳನ. ಇಲ್ಲಿ ಭಾಷೆಗಾಗಿ, ಕೃತಿಗಾಗಿ, ವ್ಯಕ್ತಿಗಾಗಿ ಅಥವಾ ಯಾವುದೋ ಒಂದು ಸಂಸ್ಕೃತಿಗಾಗಿ ನಡೀಬೇಕಾದ ಮಾತುಗಳೇನು ನಡೀಬೇಕಿತ್ತೋ ಅದು ಪ್ರಧಾನವಾಗಿ ಇರುವುದೇ ಇಲ್ಲ. ಸುಮ್ಮನೆ ಅವರವರು ಯಾರೋ ಎಷ್ಟೋ ಸರ್ತಿ ಕವಿಗೋಷ್ಠಿಗಳಲ್ಲಂತೂ ಮೇಲೆ ಕೂತವರೇ ಕವಿಗಳೇ 10 ಜನ ಇರ್ತಾರೆ, ಕೆಳಗಡೆ ಕೂತವ್ರು 3 ಜನನೋ 4 ಜನನೂ ಇರ್ತಾರೆ. ಚಪ್ಪಾಳೆ ತಟ್ಟಿದ್ದೇ ಬಲ ಬಂತು ಪಕ್ಕದವರಿಗೆ, ಎದುರುಗಡೆ ಕೇಳೋರು ಅಷ್ಟಿರಲ್ಲ. ಅಂದರೆ ಇದೆಲ್ಲ ಏನು ಅಂದರೆ ಆಸಕ್ತಿ ಇಲ್ಲದೆ ಸುಮ್ಮನೆ ಒಂದು ಆಗಿಬಿಡಬೇಕು ಅಂತ ಯಾಂತ್ರಿಕವಾಗಿ ನಡೆಸುವಂತಹ ಸ್ಥಿತಿ ಬಂದಾಗ ಇದೆಲ್ಲ ಸಮ್ಮೇಳನಗಳು ಅನ್ನುವ ಹೆಸರಿನಲ್ಲಿ ನಡೆಯುತ್ತೆ. ಆದರೆ ಅದರಿಂದ ಸಮಾಜಕ್ಕೆ ಸರಿಯಾಗಿ ಏನು ದೊರಕಬೇಕು ಅದನ್ನು ದೊರಕುವಂತೆ ಮಾಡುವಂತಹ ಅರ್ಥಜ್ಞರು, ಮಂತ್ರಜ್ಞರು ನಿನ್ನ ಜೊತೆಗಿದ್ದರೆ ನೀನು ಮಾಡುವ ಕೆಲಸಕ್ಕೆ ಕ್ಷೇಮ ಒದಗುತ್ತೆ. ನಿಶ್ಚಿತಾನಾಂ ಅನಾರಂಭಂ. ಒಂದು ನಿರ್ಧಾರ ತೆಗೆದುಕೊಂಡಾಗುತ್ತೆ, ಕೆಲಸ ಯೋಜನೆಯೂ ಜಾರಿಗೆ ಬರಬೇಕು ಅಂತ ಡೇಟ್ ಫಿಕ್ಸ್ ಆಗಿ ಅದನ್ನು ಉದ್ಘಾಟನೆಯೂ ಮಾಡಿದ್ದಾರೆ. ಆಮೇಲೆ ಅದು ಉದ್ಘಾಟನೆ ಮಾಡಿದ್ದು ಧೂಳು ಹಿಡಿದು ಮತ್ತೆ ಮುಂದಿನ ವರ್ಷ ಮತ್ತೊಮ್ಮೆ ಅದೇ ಬೋರ್ಡನ್ನು ಪರದೆ ಸರಿಸುವ ಕಾರ್ಯಕ್ರಮ ನಡೆಯುತ್ತೆ. ಕೆಲವೊಂದು ಸಲ ಈ ಕೆಸರಿ ಕಲ್ಲು ಹಾಕೋದು ಅಂತ, ಕಲ್ಲು ಹಾಕಲಿಕ್ಕೆ ಕೆಲವೊಂದು ಸರ್ತಿ ಇದ್ದಾರೆ ಅನ್ನುವ ಹಾಗೆ ಇರುತ್ತೆ ಅವರ ಪರಿಸ್ಥಿತಿ. ಆದರೆ ಒಂದು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡ ಮೇಲೆ ಅದನ್ನು ಕಾರ್ಯರೂಪಕ್ಕೆ ತಂದು ಅದು ಜನಕ್ಕೆ ಸಿಕ್ಕಿತು ಅಂತನ್ನುವ ತನಕವೂ ಕೂಡ ಹಿಂದೆ ಸರಿಬಾರ್ದು. ನಿಶ್ಚಿತಾನಾಂ ಅನಾರಂಭಂ. ಒಂದು ನಿಶ್ಚಯ ಆಯಿತು ಅಂದಮೇಲೆ ಅದರಿಂದ ಹಿಂದೆ ಸರಿಬಾರ್ದು, ಆ ಪ್ರವೃತ್ತಿಯಲ್ಲಿ ಚೆನ್ನಾಗಿ ಮುಂದುವರಿಬೇಕು. ಆ ರೀತಿ ಹಿಂದೆ ಸರಿಯುವ ಕೆಲಸ ಮಾಡ್ತಾ ಇಲ್ಲ ತಾನೇ. ಪ್ರತ್ಯುತ್ಥಾನಂಚ ಸರ್ವತಃ. ಸಣ್ಣ ಸಣ್ಣ ಈಗ ತುಂಬ ದೊಡ್ಡವರು ಜ್ಞಾನಿಗಳು ಬಂದಾಗ ಅವರಿಗೋಸ್ಕರ ಎದ್ದು ನಿಲ್ಲಬೇಕು ಅನ್ನೋದು ಒಂದು ಕ್ರಮ ಇದೆ. ಆದರೆ ಯಾವುದೂ ಅವನಲ್ಲಿ ಅಂಥ ಯೋಗ್ಯತೆ ಇಲ್ಲ, ಆದರೆ ಅವನಿಂದೇನೋ ಅವನಿಗೊಂದು ಸಣ್ಣ ಲಾಭ ಇದೆ. ಆ ಲಾಭಕ್ಕೋಸ್ಕರ ಚಿಕ್ಕವರು ಅಂತಿಲ್ಲ, ದೊಡ್ಡವರು ಅಂತಿಲ್ಲ, ಯೋಗ್ಯ ಅಂತಿಲ್ಲ, ಅಯೋಗ್ಯ ಅಂತಿಲ್ಲ, ಎಲ್ಲರ ಹತ್ರ ಭಾರಿ ಅಂದರೆ ಅದೇನು ಅಂದರೆ ಮಿಂಗಲಾಗಬೇಕು ಅಂತ. ಸಮಾಜದಲ್ಲಿ ಎಲ್ಲರ ಜೊತೆ ಮಿಂಗಲಾದರೆ ಮಾತ್ರ ನಮ್ಮನ್ನು ಒಳ್ಳೆಯವರು ಅಂತ ಅಂದ್ಕೊಳ್ತಾರೆ ಅಂತ ಕೆಲವು ಭ್ರಮೆ ಇರುತ್ತೆ. ಒಳ್ಳೆಯದಕ್ಕೋಸ್ಕರ ಮಿಂಗಲಾಗೋದು ಸರಿಯೇ, ಆದರೆ ನಮ್ಗೆ ಇಷ್ಟ ಇಲ್ಲದೇ ಇದ್ದರೂ ಕೂಡ ಅವರೆಲ್ಲರಿಗೆ ಇಷ್ಟ ಆಗಬೇಕು ಅಂತ ಅನ್ನುವ ತಪ್ಪು ಕೆಲಸಕ್ಕೆ ಇಳಿದು ಆಮೇಲೆ ತನ್ನನ್ನೇ ಕಳ್ಕೊಳ್ಳುವಂತಹ ದುಷ್ಟ ಪ್ರವೃತ್ತಿ. ಎಲ್ಲ ಕಡೆಗೂ ಎದ್ದು ನಿಲ್ಲಬೇಕು, ಎಲ್ಲರಿಗೂ ಗೌರವ ಕೊಡಬೇಕು. ಹೌದು, ಯೋಗ್ಯತೆ ಇದ್ದಷ್ಟು ಗೌರವ ಕೊಡಬೇಕು. ಲೋಟ ಎಷ್ಟಿದೆಯೋ ಅಷ್ಟೇ ನೀರು ಹಾಕಬೇಕು ತಾನೇ. ನಿಮ್ಮ ಹತ್ರ ನೀರು ಕೊಡಬೇಕು ಅಂತ ಹೇಳಿಬಿಟ್ಟಿದ್ದಾರೆ, ಖಾಲಿ ಮಾಡಬೇಕು ಅಂತೇಳಿ ಚಿಕ್ಕ ಲೋಟಿಗೂ ಅಷ್ಟೇ ನೀರು ಹಾಕು, ದೊಡ್ಡ ಲೋಟಿಗೂ ಅಷ್ಟೇ ನೀರು ಹಾಕು ಅಂತ ಎರಡೂ ಲೋಟಿಗೆ ಸಮಾನ ನೀರು ಹಾಕಿದ್ರೆ ಉಪಯೋಗ ಇದೆಯಾ? ಎಲ್ಲ ವ್ಯರ್ಥ. ಹಾಗಾಗಿ ವ್ಯರ್ಥವಾಗಿ ಎಲ್ಲಿಯೂ ಕೂಡ ನಿನ್ನನ್ನು ನೀನು ಹೆಚ್ಚು ಹೆಚ್ಚು ಅವರ ಜೊತೆಗೆ ಬೆರೆಸಿಕೊಳ್ಳಬೇಕು ಅಂತನ್ನುವ ಕಾರಣಕ್ಕೋಸ್ಕರ ನಿನ್ನತನವನ್ನು ಕಳ್ಕೊಳ್ಬೇಡ. ಕಚ್ಚಿತ್ವಂ ವರ್ಜಯೇದೇತಾನ್. ಇದೆಲ್ಲವನ್ನು ದೂರೀಕರಿಸಿ. ಯಾಕೆಂದರೆ ದೋಷಾಂಶ 14. ಯಾರು ಈ 14 ದೋಷಗಳಿಂದ ದೂರ ಇರ್ತಾನೋ ಅಂಥವನಿಗೆ ಬದುಕಿನಲ್ಲಿ ಅದು ಇದು ರಾಜನಿಗೂ ಹೌದು, ಒಬ್ಬ ಮನೆ ಯಜಮಾನನಿಗೂ ಹೌದು. ಮನೆ ಯಜಮಾನನದ್ದು ಈ ಎಲ್ಲ ನಿರ್ಧಾರಗಳಲ್ಲಿ ಒಂದು ಸರ್ತಿ ಗಂಡ ನಾನೊಂದು ಹುಡುಗ ನೋಡ್ಕೊಂಬಂದಿದ್ದೇನೆ, ಮದುವೆ ಮಾಡಿಬಿಡ್ತೇನೆ ಅಂತ ಹೇಳಿಬಿಟ್ರೆ ಹೆಂಡತಿ ಹತ್ರ ಒಂದು ಕೇಳಬೇಕಲ್ವ.
ಅವಳು ಒಂದು ವಿಚಾರ ಮಾಡ್ತಾಳೆ, ಏನಿದೆ, ಹೇಗಿದೆ, ಅವನೇನು ಓದಿದ್ದಾನೆ, ಅವ್ರ ಮನೇಲಿ ಏನು ಸಂಸ್ಕಾರ ಇದೆ, ಇವಳಿಗೇನಿಷ್ಟ, ಅವನಿಗೇನಿಷ್ಟ, ಇಷ್ಟು ಗಂಡ ಹೆಂಡತಿ ಇಬ್ಬರೂ ಸೇರಿ ತೀರ್ಮಾನ ತೆಗೆದುಕೊಂಡ ಮೇಲೆ ಆಯಿತು, ಅದು ಸರಿ ಹೋಗುತ್ತೆ. ಇದು ನಾನು ಇಷ್ಟಪಟ್ಟಂತೆ ಆಗಬೇಕು ಅಂತ ಹಠಕ್ಕೆ ಬಿದ್ದು ಏನೋ ಒಂದು, ಯಾಕೆಂದರೆ ಕೆಲವನ್ನ ಸೂಕ್ಷ್ಮವನ್ನು ಹೆಣ್ಣು ಗಮನಿಸುವುದನ್ನು ಗಂಡು ಗಮನಿಸಲಿಕ್ಕಾಗಲ್ಲ, ಗಂಡು ಗಮನಿಸುವುದನ್ನು ಹೆಣ್ಣು ಗಮನಿಸಲಿಕ್ಕಾಗಲ್ಲ. ಇಬ್ಬರೂ ಸೇರಿದಾಗ ಅದಕ್ಕೊಂದು ಪೂರ್ತಿಯಾದ ರೂಪುರೇಷೆ ಸಿಗುತ್ತೆ. ಇದು ಒಂದು ಮನೆಯಿಂದ ಹಿಡಿದು ಒಂದು ದೇಶದ ವ್ಯವಸ್ಥೆಯನ್ನು ನೋಡಿಕೊಳ್ಳುವ ತನಕದ ಎಲ್ಲ ಅಧಿಕಾರ ವರ್ಗದಲ್ಲಿಯೂ ಕೂಡ ಈ 14 ದೋಷಗಳನ್ನು ಗಮನಿಸದೆ ಹೋದರೆ ಅವನು ಶ್ರೇಯಸ್ಸನ್ನು ಪಡೆಯುವುದು ಸಾಧ್ಯ ಇಲ್ಲ. ಅದಕ್ಕೆ ಇದನ್ನೆಲ್ಲ ದೂರ ಇಟ್ಟಿದ್ದಾನೆ. ಅಷ್ಟೇ ಅಲ್ಲ, ಯಾರ ಜೊತೆಗೆ ಸಂಧಿ ಮಾಡಿಕೊಳ್ಬೇಕು, ಯಾರ ಜೊತೆಗೆ ಕಾದಾಡಬೇಕು. ಯಾಕೆಂದರೆ ಕೆಲವರ ಹತ್ರ ಸಂಧಿ ಮಾಡಿಕೊಂಡ್ರೆ ಉಪಯೋಗ ಇಲ್ಲ, ಅವ್ರು ಮತ್ತೆ ಹಿಂಬದಿಯಿಂದ ಚೂರಿ ಮಸೀತಾನೇ ಇರ್ತಾರೆ. ಅಂಥವ್ರ ಹತ್ರ ಚೆನ್ನಾಗಿ ಸರಿಯಾಗಿ ಬುದ್ಧಿ ಕಲಿಸಿ, ನಮ್ಮ ಸಾಮರ್ಥ್ಯ ಇಷ್ಟಿದೆ, ಇನ್ನೊಂದು ಸರ್ತಿ ಈ ರೀತಿ ನೀನು ಅಪರಾಧಕ್ಕೆ ಕೈ ಹಾಕಿದಿ ಅಂತಾದರೆ ನಾವು ಇನ್ನೂ ಗಂಭೀರವಾದ ಕ್ರಮ ಕೈಗೊಳ್ಳಬೇಕಾಗುತ್ತೆ ಅಂತ ಎಚ್ಚರ ಕೊಡಬೇಕಾಗುತ್ತೆ. ಇನ್ನು ಕೆಲವೊಮ್ಮೆ ಅವರು ಹೇಳಿದರೆ ಮುಗ್ದೋಗುತ್ತೆ. ಸುಮ್ಮನೆ ಅವ್ರ ಮೇಲೆ ನಮ್ಮ ಹತ್ರ ತಾಕತ್ತಿದೆ ಅಂತ ಯುದ್ಧ ಮಾಡಿ ಅವರನ್ನು ಸೋಲಿಸುವ ಅಗತ್ಯ ಇಲ್ಲ. ಮಾತಿನಿಂದಲೇ ವಿಶ್ವಾಸ ಇದ್ದಾಗ ಆ ವಿಶ್ವಾಸದಿಂದಲೇ ಕಾರ್ಯವನ್ನು ಮುಂದುವರಿಸಬೇಕು. ಸಂಧಿ ಯಾರ ಹತ್ರ, ವಿಗ್ರಹ ಯಾರ ಹತ್ರ, ಯಾರ ಮೇಲೆ ದಂಡ ವಿಧಾನ ಮಾಡಬೇಕು, ಯಾವ ಯಾವ ವ್ಯಕ್ತಿಗಳು ಯಾವ್ಯಾವ ಸ್ಥಾನದಲ್ಲಿರಬೇಕು, ಆಮೇಲೆ ನೀನು ಓದಿದ ವೇದಗಳೆಲ್ಲವೂ ಸಫಲವಾಗಿದೆಯಾ, ಅಂದರೆ ವೇದದಲ್ಲಿ ಹೇಳಿದ ನಡೆ ನುಡಿಗಳೆಲ್ಲ ನಿನ್ನ ಜೀವನದಲ್ಲಿ ರೂಢಿಗೆ ಬಂದಿದೆಯಾ, ಕಚ್ಚಿತ್ತೇ ಸಫಲಾ ಕ್ರಿಯಾ, ನೀನು ಮಾಡುವಂತಹ ಎಲ್ಲ ಕ್ರಿಯೆಗಳು ನಿನಗೆ ಸಂತೋಷವನ್ನು ನೀಡುತ್ತಾ ಇದೆಯಾ. ಅಂದರೆ ಕೆಲವೊಂದು ಸರ್ತಿ ಕೆಲವು ಇಷ್ಟೇ ಇರುವುದಿಲ್ಲ, ಇನ್ಯಾರಿಗೋಸ್ಕರನೋ ಮಾಡಲಿಕ್ಕೆ ಹೋಗಿ ಅದು ಅವರಿಗೂ ಫಲ ಇಲ್ಲ, ನಿನಗೂ ಇಷ್ಟ ಇಲ್ಲ, ಸಮಯ ವ್ಯರ್ಥ ಆಗದ ಹಾಗೆ ಅದನ್ನು ಇನ್ನೇನು ಸರಿ ಮಾಡ್ಬೋದು ಅಂತ ಒಂದೋ ಯೋಚನೆ ಮಾಡಬೇಕು. ಇನ್ನು ಹೇಗೆ ಸರಿ ಮಾಡಿದರೆ ಇದರ ಮನಸ್ಥಿತಿ ಅಂತ, ಇದರ ಪ್ರಯೋಜನವನ್ನು ಹೆಚ್ಚು ಹೆಚ್ಚು ಗಳಿಸಬಹುದು ಅಂತ ಹೀಗೆ ಯೋಚನೆ ಮಾಡಿ ಬದುಕಬೇಕಾದದ್ದು ಕ್ರಿಯೆಗಳಿಂದ ಸಫಲತೆಯನ್ನು ಪಡೆಯುವ ಕ್ರಮ. ಕಚ್ಚಿತ್ತೇ ಸಫಲಾಹ ದಾರಾಹ. ಹೆಂಡತಿ ಮನೆಯಲ್ಲಿ ಚೆನ್ನಾಗಿದ್ದಾಳಲ್ವ, ರಾಜ್ಯಕ್ಕೆ ಗೌರವ ಕೊಡಬೇಕು ಅನ್ನೋದು ಸರಿ, ಅದೇ ಪ್ರಧಾನ. ಆದರೆ ಪ್ರಧಾನ ಅಂತ ಹೇಳಿ ಯಾವತ್ತೂ ಕೂಡ ತನ್ನ ಮಡದಿ ಕೈ ಹಿಡಿದವಳಿಗೆ ಬೆಲೆಯೇ ಕೊಡದೆ ಇರುವುದು ತಪ್ಪು. ಅಲ್ಲಿಯೂ ಕೂಡ, ಯಾಕೆಂದರೆ ಅವಳು ಒಂದು ಜೀವನದ ಭಾಗ ಅಲ್ವಾ, ನಂಬಿಕೊಂಡು ಬಂದದ್ದು ನನಗೆ ಬಾಳು ಕೊಡ್ತಾನೆ ಅಂತ. ನೀವು ಅವಳ ಬಾಳುವೆಯನ್ನು ಬೇಳುವೆ ಥರ ಮಾಡಿಬಿಟ್ರೆ, ಅವಳು ಅನುಭವಿಸಬೇಕು ಕಷ್ಟ, ಅದು ವ್ಯರ್ಥ, ನಾನು ಯಾಕೆ ಮದುವೆ ಆದೆ ಅಂತ ವ್ಯಥೆ ಪಡುವಾಗ ಮಾಡಿದರೆ ಅದು ದೋಷ ಆಗುತ್ತೆ. ಅಂದರೆ ಈ ಬ್ಯಾಲೆನ್ಸ್ ಮಾಡೋದು ಅಂತ ಉಂಟಲ್ವಾ, ಅದು ತುಂಬ ಕಷ್ಟದ ಕೆಲಸ. ಆದರೆ ಎಚ್ಚರ ಇಟ್ಟರೆ ಆ ಕ್ರಿಯೆಯಲ್ಲಿ ಮನುಷ್ಯನಾಗಿ ಸಫಲತೆಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಶಾಸ್ತ್ರ ಬೇಕು ಅಂತ ಹೇಳೋದು. ಈ ಎಲ್ಲ ಜೀವನವನ್ನು ಸರಿಯಾಗಿ ಹೊಂದಾಣಿಕೆ ಮಾಡಿಕೊಂಡು ಒಂದಕ್ಕೊಂದು ವಿರುದ್ಧವಾಗದಂತೆ, ಪ್ರತಿಯೊಂದರ ಜೊತೆಗೂ ಸಂತೋಷದಿಂದ ಬದುಕುವಂತೆ, ಎಲ್ಲ ಬಂಧಗಳಿಗೂ ಒಂದು ಸಾರ್ಥಕತೆಯನ್ನು ಕಲ್ಪಿಸುವಂತೆ ಬದುಕುವುದಕ್ಕೋಸ್ಕರ ಈ ವೇದಗಳಾಗಲಿ ಶಾಸ್ತ್ರಗಳಾಗಲಿ ಸಹಾಯಕವಾದ್ರಿಂದಾಗಿ ಅವರೆಲ್ಲ ಚೆನ್ನಾಗಿದ್ದಾರಷ್ಟೇ. ಕಚ್ಚಿತ್ತೇ ಸಫಲಂ ಶ್ರುತಂ. ದೊಡ್ಡವರ ಹತ್ರ ಕೆಲವೊಮ್ಮೆ ಸಲಹೆ ಸೂಚನೆಗಳನ್ನು ಕೇಳೋದು ಮಾತ್ರ, ಆಮೇಲೆ ಇವನ ತಲೆಯಲ್ಲಿ ಏನಿದೋ ಅದನ್ನೇ ಮಾಡೋದು. ಹಾಗಾಗ್ತಿಲ್ಲ ಅಲ್ವಾ. ದೊಡ್ಡವ್ರು ಏನು ಹೇಳಿದ್ರು, ದೊಡ್ಡವ್ರು ಏನು ಬೋಧೆ ಕೊಟ್ಟರು, ಅವರು ಏನೆಲ್ಲ ಒಳ್ಳೆಯದು ಹೀಗೆ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಹೇಳಿದರು, ಅದರಲ್ಲಿ ಎಲ್ಲ 100ಕ್ಕೆ 100 ಅಂಶವನ್ನು ತೆಗೆದುಕೊಳ್ಳುವುದರಲ್ಲಿ ನೀನು ಸೋಲಬಹುದು. ಯಾಕೆಂದರೆ ಒಂದೊಂದು ಭಿನ್ನಾಭಿಪ್ರಾಯ ಬರುತ್ತೆ. ಇಬ್ಬರೂ ಒಳ್ಳೆಯವರೇ, ಒಂದೊಂದು ಉಲ್ಟಾ ಪಲ್ಟಾ ಹೇಳ್ತಾ ಇರ್ತಾರೆ. ಆಗೇನು ಮಾಡಬೇಕು? ಇಬ್ಬರೂ ಒಳ್ಳೆಯವರೇ, ಆದರೆ ಕೊಟ್ಟ ನಿರ್ಧಾರ ಒಬ್ಬರು ಬೇಡ ಅಂತಾರೆ, ಒಬ್ಬರು ಬೇಕು ಅಂತಾರೆ. ಬೇಡ ಹೇಳೋರ ಹತ್ರ ಒಂದಿಷ್ಟು ಕಾರಣ ಇದೆ, ಬೇಕು ಹೇಳೋರ ಹತ್ರ ಒಂದಿಷ್ಟು ಕಾರಣ. ಆಗ ನೀನು ಯೋಚನೆ ಮಾಡಬೇಕು. ಇದರಲ್ಲಿ ಅವರಿಬ್ಬರು ಅವರವರ ಪರ್ಸೆಪ್ಷನ್ನಲ್ಲಿ ಹೇಳ್ತಿರ್ತಾರೆ. ನೀನು ಒಂದು ರಾಜ್ಯವನ್ನು ಮುಂದಿಟ್ಟುಕೊಂಡು ಇಡೀ ಪ್ರಜೆಗಳ ಕ್ಷೇಮವನ್ನು ಜೊತೆಗೆ ಆಲೋಚನೆ ಮಾಡಿಕೊಂಡು ಈ ನಿರ್ಧಾರ ತೆಗೆದುಕೊಳ್ಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ನಿನಗೆ ಕೇಳುವಿಕೆ ಅಂತ ಅನ್ನೋದು ಎಷ್ಟು ಸಮಸ್ಯೆ ಅಂದರೆ, ಬಹಳ ಜನಕ್ಕೆ ಕೇಳುವ ತಾಳ್ಮೆನೇ ಇಲ್ಲ. ಅವನೇನಾದರೂ ಹೇಳ್ತಾನೆ ಅಂತ ಮೊದಲೇ ಯೋಚನೆ ಮಾಡಿ ಅವನಿಗೆ ಮೊದಲು ಉತ್ತರ ಕೊಡಬೇಕು ಅಂತಲೇ ಕಾಯ್ತಾ ಇರ್ತೇವೆ ನಾವು. ಕೇಳುವುದು ಅನ್ನೋದು ತುಂಬ ದೊಡ್ಡ ಗುಣ. ಮನುಷ್ಯನಿಗೆ ಕೇಳುವ ಒಂದು ತಾಳ್ಮೆ ಬಂತು ಅಂದರೆ ತನ್ನಿಂದ ತಾನೇ ಉಳಿದದ್ದೆಲ್ಲ ಬೆಳೆಯುತ್ತೆ. ನಮಗೆ ಅದೊಂದು ಇಲ್ಲವೇ ಇಲ್ಲ. ಏನು ಹೇಳಿದ್ರು ಮೊದಲು ಅವನಿಗೆ ಉತ್ತರ ಕೊಟ್ಬಿಡಬೇಕು. ಅವನಿಲ್ಲಿಂದ ಹೊರಡಬೇಕು, ಅಥವಾ ನಮಗೆ ಇನ್ನೇನು ಬೇರೆ ಅವೇಷ್ಟು ಅಂತ ಅನಿಸ್ಲಿಕ್ಕೆ ಶುರುವಾಗುತ್ತೆ. ಇದೇ ಸಮಸ್ಯೆ ನಾವು ಹೇಳಿಕೊಳ್ಬೇಕಾದದ್ದನ್ನು ಇನ್ನೊಬ್ಬ ಕೇಳದೇ ಇದ್ದಾಗ ನಮಗೆ ಆಗುತ್ತೆ. ಆದರೆ ಅದು ಮರ್ತು ಬಿಡ್ತೇವೆ. ಮತ್ತೆ ಇನ್ನೊಬ್ಬ ಹೇಳುವಾಗ ನಮಗೆ ಸಿಟ್ಟು ಬರಲಿಕ್ಕೆ ಶುರುವಾಗುತ್ತೆ. ಕೇಳಿಸಿಕೊಳ್ಳುವುದು ಅನ್ನೋದು ಸಫಲ ಆಗೋದು ಮೊದಲು ಸಮಾಧಾನ ಕೇಳುವುದರಿಂದಲೇ. ಅದರಿಂದ ಪ್ರತಿಯೊಂದು ಕ್ರಿಯೆಯಲ್ಲೂ ಕೂಡ, ಕೇಳುವಿಕೆಯಲ್ಲಿ, ಮಕ್ಕಳಲ್ಲಿ, ಹೆಂಡತಿಯಲ್ಲಿ, ಎಲ್ಲರಲ್ಲೂ ಕೂಡ ನೀನು ಹೆಚ್ಚು ಹೆಚ್ಚು ಗಮನ ವಹಿಸ್ತಾ ಇದ್ದಿ ತಾನೆ. ಕಚ್ಚಿದೇಶೈವ ತೇ ಬುದ್ಧಿ ಯಥೋಕ್ತ ಮಮ ರಾಘವ ಆಯುಷ್ಯಾ ಚ ಯಶಸ್ಯಾ ಚ ಧರ್ಮಕಾಮಾರ್ಥ ಸಂಹಿತ. ನೀನು ದೇಶದ ವೃದ್ಧಿಯನ್ನು ಬಯಸುವಾಗ ಅದು ದೀರ್ಘಕಾಲ ವೃದ್ಧಿಯಾಗಬೇಕು.
ಈಗ ಒಂದು 4 ಕಟ್ಟಡ ಬಂತು, 4 ದಿವಸ ಜಿಗಮಗ ಅಂತ ಬೆಳಕನ್ನು ಚೆಲ್ಲಿ, ಅದು ಇಂಥದ್ದೊಂದು ಕಟ್ಟಡವೇ ಜಗತ್ತಿನಲ್ಲಿಲ್ಲ ಅಂತ ಅನ್ನುವ ಹಾಗೆ ಮಾಡಿ ಅದರಲ್ಲಿ ಒದ್ದಾಡಬೇಡ. ಯಾಕೆಂದರೆ ದೀರ್ಘಕಾಲ ಬಾಳ್ವಿಕೆ ಉಳ್ಳದ್ದೇ. ಯಾಕೆಂದರೆ ನಮ್ಗೆ ಇವತ್ತೇನು ಅಂದರೆ ಈ ಕ್ಷಣಕ್ಕೆ ಚಂದ ಕಂಡ್ರೆ ಸಾಕು, ನಾಳೆ ಎಲ್ಲ ಬಂದು ಹೋದ್ಮೇಲೆ ಅದು ಏನು ಬೇಕಾದರೂ ಆಗಲಿ. ಈಗ ನಾವು ಸೃಷ್ಟಿ ಮಾಡಿದ ಎಷ್ಟೋ ವಸ್ತುಗಳು ಈಗ ಈ ಜನ್ರೇಷನ್ ಅಥವಾ ಇದರ ಹಿಂದಿನ ಜನ್ರೇಷನ್ ಇದ್ದು ಮಣ್ಣನ್ನು ಅಗದಕ್ಕೆ ತೆಗೆದ್ರೆ ಎಲ್ಲ ಕಡೆ ಕಾಣೋದು ನಮಗೆ ಬರೀ ಸಿಮೆಂಟು. ಈಗ ಈ ಜನ್ರೇಷನ್ ಆದಮೇಲೆ ಮುಂದೆ ನೆಕ್ಸ್ಟ್ ನಮಗೆ ಮಣ್ಣು ಅಗದ್ರೆ ಸಿಗೋದು ಬರೀ ಪ್ಲಾಸ್ಟಿಕ್ಕು. ಇನ್ನೊಂದು ಸ್ವಲ್ಪ ದಿವಸ ಹೋದರೆ ಇನ್ನೇನೋ ಒಂದು ಬರುತ್ತೆ, ಈ ಕಂಪ್ಯೂಟರ್ ಐಟಮ್ಗಳು ಇನ್ನೇನೇನು ಇರುತ್ತಲ್ಲ ಎಲ್ಲ ವೇಸ್ಟು ಅಂತ. ಅದು ಈ ವೇಸ್ಟ್ಗಳನ್ನೇ ನಾವು ನೆಲದಲ್ಲಿ ಜಾಸ್ತಿ ನೋಡ್ತೇವೆ. ಅದು ಯಾಕೆಂದರೆ ಈಗ ನಾವು ಸಾಮಾನ್ಯ ಹುಲ್ಲು, ಮಣ್ಣು, ಕಲ್ಲು ಇಂಥದ್ದೆಲ್ಲ ಕೊಳೆತು ಹೇಗೆ ಅದು ನಾರಿ ಚೆನ್ನಾಗಿ ಫಲವತ್ತತೆಯನ್ನು ಭೂಮಿಗೆ ಕೊಡುತ್ತೋ ಅಂಥ ವಸ್ತುಗಳನ್ನು ಯಾವುದನ್ನು ನಾವು ಸೃಷ್ಟಿ ಮಾಡಿಲ್ಲ. ಯಾಕಂದ್ರೆ ನೀವು ಹಳೆಯ ಮನೆಗಳನ್ನು ಬಿದ್ದರೆ ಅದರಲ್ಲಿ ಒಂದೋ ಇಟ್ಟಿಗೆ, ಒಂದೋ ಮುರಕಲ್ಲು, ಒಂದಿಷ್ಟು ಮಣ್ಣೇ ತುಂಬಿಕೊಂಡಿರುತ್ತೆ ಹೊರತು ಅದು ಭೂಮಿಗೆ ಹಾನಿ ಮಾಡಲ್ಲ. ನಾವು ಕಟ್ಟಿದ ಎಷ್ಟೆಷ್ಟು ಕಟ್ಟಡಗಳಿವೆ ಅದೆಲ್ಲ ನೆಲಕ್ಕೆ ಅನ್ಯಾಯ ಮಾಡುತ್ತೆ ಹೊರತು ಯಾವತ್ತೂ ಕೂಡ ನಾವು ಅದರಿಂದ ನಾಳೆ ಬರುವವರಿಗೆ ಅನುಬಂಧಂ ಕ್ಷಯಂ ಹಿಂಸಾಂ ಅನವೇಕ್ಷಚ ಪೌರುಷಂ, ಇದರಿಂದ ಮುಂದಿನವರಿಗೆ ಏನು ತೊಂದರೆ ಆದೀತು. ಯಾಕೆಂದರೆ ನಾವು ಮಾತ್ರ ಬದುಕುವುದಲ್ಲ ಅಲ್ವಾ, ನಮ್ಮ ಮುಂದೆ ಇನ್ನೂ ಬದುಕಲಿಕ್ಕೆ ಬೇಕಾದಷ್ಟು ಪೀಳಿಗೆಗಳು ಬರಲಿಕ್ಕಿವೆ ಅಲ್ವಾ. ಅವುಗಳಿಗೆಲ್ಲ ನಾವು ಹೊಂದಿಕೊಂಡು ಬದುಕಬೇಕು ಅನ್ನೋ ಎಚ್ಚರ ಇಲ್ಲದೆ ಹೋದರೆ ನಮ್ಮ ಎಲ್ಲ ಯೋಜನೆಗಳು ವ್ಯರ್ಥ ಆಗುತ್ತೆ ಹೊರತು ಅದು ಸಫಲ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದಾಗಿ ನಿನ್ನ ವೃದ್ಧಿಯ ವಿಷಯದಲ್ಲಿ ಬೆಳವಣಿಗೆ ಎನ್ನುವ ಹೆಸರಿನಲ್ಲಿ ಅನರ್ಥಗಳು ಉಂಟಾಗದಂತೆ ನೋಡ್ತಾ ಇದೆಯಲ್ವ, ಅದು ದೀರ್ಘಾಯುಷ್ಯವನ್ನು ಹೊಂದಿರಬೇಕು, ಒಳ್ಳೆಯ ಯಶಸ್ಸನ್ನು ಕೊಡಬೇಕು. ಯಶಸ್ಸು ಕೊಡೋದು ಅಂದರೆ ಈಗ ನಾವೇ ಬೈಕೋತೇವೆ, ಮನೆ ಹತ್ರ ತೋಟದಲ್ಲಿ ತೆಗೆದಾಗ ಬರೀ ಗಾಜು, ಬರೀ ಸಿಮೆಂಟು ಸಿಕ್ಕಿದ್ರೆ ನಾವೇನು ಏನು ಈ ಮನೆ ಸುತ್ತ ಬರೀ ಇದನ್ನೇ ತುಂಬಿಟ್ಟಿದ್ದಾರೆ, ಯಾರು ಈ ಮಣ್ಣನ್ನು ಹಾಳು ಮಾಡಿದ್ದು ಅಂತ ಬೈಕೊಳ್ತಾರೆ. ಅಂದರೆ ಮುಂದಿನ ಪೀಳಿಗೆಗೆ ನಾವು ಏನನ್ನು ಒಳ್ಳೆಯದನ್ನು ಉಳಿಸಿದ್ದೇವೆ ಅನ್ನೋದು ಯೋಚನೆ ಮಾಡಿ ನಾವು ಬದುಕಬೇಕು. ಈಗ ನದಿ ಹಾಳಾಗುತ್ತೆ, ಅದು ಹಾಳಾಗುತ್ತೆ, ಅಯ್ಯೋ ನಮಗೀಗ ಬೇಕಾದಷ್ಟು ನೀರು ಸಿಗುತ್ತಲ್ಲ, ನದಿ ಹಾಳಾದರೆ ಅವರಿಗಾಯಿತು ಅಂತ. ಇವನೇ ಮತ್ತೊಮ್ಮೆ ಅದೇ ನದಿಯ ಬುಡದಲ್ಲಿ ಹುಟ್ಟಿ ನೀರಿಲ್ಲದೆ ಒದ್ದಾಡುವಂಥ ಒಂದು ಪ್ರಸಂಗ ಬರುತ್ತೆ ಅನ್ನೋ ಎಚ್ಚರ ಅವನಿಗಿಲ್ಲ. ಈಗ ಬೈಕೋತಾನಷ್ಟೇ, ಏನಾದ್ರಾಗಲಿ ನಮಗೇನು, ನಮ್ಗೆ ಇವತ್ತು ನನ್ನ ದುಡ್ಡು, ನನ್ನ ದಿನ, ನನ್ನ ಪ್ರೈವೇಸಿ, ನನ್ನ ಮನೆ, ನನ್ನ ಖರ್ಚು, ನಾನು ಬದುಕುವುದು, ಇವರನ್ನೆಲ್ಲ ಯಾರಿಗೆ ಕೇಳಬೇಕು? ಇದು ಈ ಸ್ಥಿತಿ ಮನುಷ್ಯನನ್ನು ಅನರ್ಥಕ್ಕೆ ಕೊಂಡೊಯ್ಯುವಂಥದ್ದು. ಅದರಿಂದಾಗಿ ಇದೆಲ್ಲ ಸತ್ಪಥಗ ಶುಭ, ಒಳ್ಳೆಯ ಪಥದಲ್ಲಿ ನಡೆಯುವುದಕ್ಕೆ ಬೇಕಾಗುವ ವೃದ್ಧಿ ಆದರೆ ಆಗ ಅದನ್ನು ಅಭಿವೃದ್ಧಿ ಅಂತ ಹೇಳ್ತಾರೆ ಹೊರತು ವೃದ್ಧಿ ಅಂತಂದರೆ ಕೇವಲ ಬಿಲ್ಡಿಂಗ್ ಬೆಳೆಯುವುದಲ್ಲ ಅಥವಾ ಕೇವಲ ನಮ್ಮ ಸ್ಟಾಕ್ ಮಾರ್ಕೆಟ್ ಹೆಚ್ಚಾಗುವುದಲ್ಲ. ಬೆಳವಣಿಗೆ ಅಂದರೆ ಕೇವಲ ಮನುಷ್ಯ ಟಿಪ್ ಟಾಪ್ ಆಗಿ ಗಂಟ್ಲಿಗೊಂದು ಕಂಠಕೋಪಿನ ಸಿಕ್ಕಿಸಿಕೊಂಡು ಓಡಾಡುವುದಲ್ಲ. ಅವನಿಗೆ ದುಡಿಲಿಕ್ಕೂ, ಮಣ್ಣಲ್ಲಿ ಇಳಿದು ದುಡಿಲಿಕ್ಕೂ ಗೊತ್ತಿರಬೇಕು, ಕುರ್ಚಿಯಲ್ಲಿ ಕೂತು ಆದೇಶ ಮಾಡಲಿಕ್ಕೂ ಗೊತ್ತಿರಬೇಕು. ಎರಡೂ ಇದ್ದರೆ ಅವನು ಪರಿಪೂರ್ಣವಾದಂತಹ ವ್ಯಕ್ತಿತ್ವವನ್ನು ಹೊಂದಿದ್ದು ಅಂತಾಗುತ್ತೆ. ಅದರಿಂದಾಗಿ ಈ ರೀತಿ ಬದುಕು ನಡೀತಾ ಇದೆಯಲ್ವಾ, ನಿನ್ನ ಪೂರ್ವ ಪಿತಾಮಹರೆಲ್ಲ ಸಂತೋಷ ಪಡುವಂತೆ ನಿನ್ನ ಅಧ್ಯಯನ ಸಾಗ್ತಾ ಇದೆಯಲ್ವಾ. ಅಷ್ಟೇ ಅಲ್ಲ, ಆಹಾರಕ್ಕಾಗಲಿ ಇನ್ಯಾವುದಕ್ಕಾಗಲಿ ನೀನು ಕೂಡ ಇನ್ನೇನೇನೋ ಬೇಕಾದಾಗ ತಿನ್ನೋದು, ಬೇಡವಾದಾಗ ದೂರ ಇಡುವುದು, ಈ ಥರ ಯಾವುದಕ್ಕೂ ಕೂಡ ಅದರ ನಿರ್ಲಕ್ಷ್ಯವನ್ನು ಮಾಡ್ತಾ ಇಲ್ಲಲ್ವಾ ಅಂತ ಹೀಗೆಲ್ಲ ಕೇಳಿ ಆದಮೇಲೆ ಇಬ್ಬರು ತಮ್ಮಂದಿರನ್ನು ಕೂಡ ರಾಮಚಂದ್ರ ಭರತನನ್ನು, ಶತ್ರುಘ್ನನನ್ನು ಅಪ್ಪಿ ಹಿಡಿದುಕೊಂಡು ಅವಾಪ್ಯ ಕೃತ್ಸ್ನಾಂ ವಸುಧಾಂ ಯಥಾವತ್ ಇತಶ್ಚ್ಯುತಃ ಸ್ವರ್ಗಮುಪೈತಿ ವಿದ್ವಾನ್, ಇದನ್ನೆಲ್ಲ ಸರಿಯಾಗಿ ತಿಳ್ಕೊಂಡು ರಾಜ್ಯಭಾರವನ್ನು ಮಾಡಿದಾಗಲೇ ನಾವು ನಮ್ಮ ಹಿರಿಯರು ನಡೆಸಿಕೊಂಡು ಬಂದ ಪರಂಪರೆಯನ್ನು ಉಳಿಸಿದ ಹಾಗಾಗತ್ತಪ್ಪ ಅಂತ ಹೀಗೆ ಹೇಳ್ತಾನೆ. ಆಗ ರಾಮನ ಮಾತನ್ನು ಕೇಳಿ ಭರತ ಅದಕ್ಕೆ ಪ್ರತಿಯಾದ ಮಾತಾಡ್ತಾ ಹೇಳ್ತಾನೆ, ಏನಣ್ಣ ನೀನೇನು ಹೇಳ್ತಾ ಇದ್ದಿ? ಯಾರಲ್ಲಿ ರಾಜ್ಯ ಉಳಿಲಿಕ್ಕೆ ಸಾಧ್ಯ ಇಲ್ಲೋ, ಯಾರಲ್ಲಿ ರಾಜ್ಯ ಅನ್ನೋದು ಅಧಿಕಾರವೇ ಅಲ್ಲವೋ ಅಂಥವನಿಗೆ ನೀನು ಧರ್ಮಶಾಸನ ಹೇಳ್ತಾ ಇದ್ದಾನೆ. ನಾನು ನಿನ್ನ ರಾಜ್ಯವನ್ನು ಸ್ವೀಕರಿಸುವುದು ಅನ್ನೋದೇ ಅಧರ್ಮ. ಅಧರ್ಮ ಮಾಡುವಂಥವನಿಗೆ ರಾಜ್ಯ ಆಡು ಅಂತ ನೀನು ಹೇಗೆ ಹೇಳ್ತಾ ಇದ್ದಿ? ನನ್ನಲ್ಲಿ ರಾಜ್ಯ ಅಂತ ಅನ್ನೋದು ಉಳಿಲಿಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂದರೆ ಶಾಶ್ವತೋಯಂ ಸದಾ ಧರ್ಮ ಸ್ಥಿತೋಸ್ಮಾಸು ನರರ್ಷಭ ಜ್ಯೇಷ್ಠಪುತ್ರೇ ಸ್ಥಿತೇ ರಾಜನ್ ನ ಕನೀಯಾನ್ ನೃಪೋ ಭವೇತ್. ನ ಕನೀಯಾನ್ ನೃಪೋ ಭವೇತ್. ಚಿಕ್ಕವನು ಯಾವತ್ತೂ ಕೂಡ ರಾಜ್ಯಭಾರವನ್ನು ಅಧಿಕಾರವಾಗಿ ಸ್ವೀಕರಿಸುವಂತಿಲ್ಲ. ಯಾಕೆಂದರೆ ದೊಡ್ಡವನು ಬದುಕಿದ್ದಾನಲ್ವಾ. ಅಣ್ಣ ನೀನು ಇರಬೇಕಾದ್ರೆ ನಾನು ಅಧಿಕಾರವನ್ನು ಹೇಗೆ ಸ್ವೀಕರಿಸುವುದು? ಆ ಅಧಿಕಾರವನ್ನು ಸ್ವೀಕರಿಸಿ ರಾಜಧರ್ಮವನ್ನು ಪಾಲನೆ ಮಾಡುವುದು ಹೇಗೆ? ನನ್ನದಲ್ಲದ ಧರ್ಮವನ್ನು ನಾನು ಪಾಲನೆ ಮಾಡಲಿಕ್ಕೆ ಹೋಗುವುದೇ ಅಪರಾಧ ಅಂತ ಆಗುತ್ತೆ. ಅದರಿಂದಾಗಿ ನಾನೀಗ ಬಂದದ್ದು ರಾಜ್ಯ ಧರ್ಮವನ್ನು ಹೇಗೆ ನಡೆಸಬೇಕು ಅಂತ ಕೇಳಲಿಕ್ಕಲ್ಲ, ನೀನು ನಡೆಸಿ ಹೇಗೆ ಮಾಡಬೇಕು ಅಂತ ತೋರಿಸು ಅಂತ ನೋಡಲಿಕ್ಕೋಸ್ಕರ ಬಂದವನು ನಾನು.
ಅದರಿಂದಾಗಿ ಸಸಮೃದ್ಧ ಮಯಾ ಸಾರ್ಧಂ ಅಯೋಧ್ಯಾಂ ಗಚ್ಚ ರಾಘವ, ನೀನು ಬರಬೇಕು ಅನ್ನೋದನ್ನೇ ಕಾದು ಕುಳಿತಿರುವ ಅಯೋಧ್ಯೆಗೆ ನೀನು ಹೆಜ್ಜೆ ಇಡಬೇಕು. ಅಭಿಷೇಚಯ ಆತ್ಮಾನಂ ಕುಲಸ್ಯಾಸ್ಯ ಭವಾಯನಃ, ನಮ್ಮೆಲ್ಲರ ಒಳಿತಿಗಾಗಿ, ಅಯೋಧ್ಯೆಯ ಸುಖಕ್ಕಾಗಿ, ಜನರೆಲ್ಲರ ಅಪೇಕ್ಷೆಯಂತೆ ನಿನ್ನನ್ನು ನೀನು ಅಭಿಷೇಕ ಮಾಡಿಕೊಳ್ಬೇಕು, ನೀನು ಅಭಿಷೇಕಕ್ಕೆ ಒಪ್ಪಿಕೊಳ್ಬೇಕು. ಆಗ ಪರಸ್ಪರ ಕಣ್ಣುಗಳು ಏನು ಹೇಳಬೇಕು ಅಂತ ಅವನು ಸುಮ್ಮನೆ ನೋಡ್ತಾ ಇರ್ತಾನೆ. ಆಗ ಅವನೇ ಮುಂದುವರಿಸ್ತಾನೆ. ಭರತ ಹೇಳ್ತಾನೆ, ನಾನು ಇಲ್ಲದೇ ಇದ್ದಾಗ ಈ ಘಟನೆ ನಡೆದಿದೆ. ನಾನು ಕೇಕೆಯ ದೇಶದಲ್ಲಿದ್ದೆ. ನನ್ನ ಮಾವ ಅಲ್ಲಿಗೆ ಕರ್ಕೊಂಡು ಹೋಗಿದ್ದ. ಇಲ್ಲೇನು ನಡೀತಾ ಇದೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ನಾನು ಇದ್ದದ್ದು ಆ ಸಮಯದಲ್ಲಿ ಅಕಸ್ಮಾತ್ ರಾಜ್ಯದಲ್ಲೇ ಇದ್ದಿದ್ರೆ ಈ ಘಟನೆ ನಡೀಲಿಕ್ಕೆ ಬಿಡ್ತಿರಲಿಲ್ಲ. ಇದು ಅಕಸ್ಮಾತಾಗಿ ನಾನು ಇಲ್ಲದೇ ಇರುವ ಸಮಯದಲ್ಲಿ ನಡೆದ ಸಂಗತಿ. ಅದರಿಂದಾಗಿ ಇದು ನಾನು ಒಪ್ಪಿಕೊಳ್ಳುವಂಥದ್ದಲ್ಲ. ನೀನು ಬಿಟ್ಟು ಹೋದ ಬಳಿಕ ನನ್ನ ತಂದೆ ತುಂಬ ದುಃಖಪಟ್ಟು ನೀನು ಇಲ್ಲ ಅನ್ನೋದನ್ನು ಅರಗಿಸಿಕೊಳ್ಳಿಕ್ಕಾಗದೆ ದುಃಖ ಶೋಕಾಭಿಭೂತಸ್ತು ರಾಜ ತ್ರಿದಿವಮತ್ಯಗಾತ್, ರಾಜ ತ್ರಿದಿವಂ ಅವನು ಸ್ವರ್ಗ ಸೇರಿದ. ನೀನಿಲ್ಲ ಅನ್ನುವ ನೋವನ್ನು ಅವನಿಗೆ ತಡ್ಕೊಳ್ಳಿಕ್ಕೆ ಆಗಲಿಲ್ಲ. ನೀನು ಬರ್ತಿ ಇಲ್ಲ, ಅಪ್ಪನಿಗೆ ಬೇಸರ ಆಗಬಾರ್ದು, ಅಪ್ಪ ಅಷ್ಟು ದುಃಖಪಟ್ಟಿದ್ದಾನೆ. ಎಲ್ಲಿವರೆಗೆ ಅಂದರೆ ತಾಯಿ ಹೊರಗಿನ ಮೆಟ್ಟಲಿನ ಬಳಿ ಬಂದು ಮುಂದೆ ಹೋಗುವಾಗ ಕಾಲು ಎಡವಿ ಬಿದ್ಲಂತೆ. ಬಿದ್ದಾಗಲೂ ರಾಮಚಂದ್ರ ಹಿಂದೆ ನೋಡಲಿಲ್ಲ ಅಂದರೆ ನೋಡಬಾರ್ದು ಅನ್ನುವ ನಿಷ್ಕರುಣ ಭಾವ ಅಲ್ಲ, ನೋಡಿಬಿಟ್ರೆ ಮನಸ್ಸು ಕಲಕಿ ಅಲ್ಲಿಗೆ ಹೋಗಿ ನಾನು ಎತ್ತಲಿಕ್ಕೆ ಹೋಗಿ 2 ದಿವಸ ಇದ್ದು ಹೋಗು ಅಂತಂದರೆ ಮತ್ತೆ ಮಾತು ತಪ್ಪಿದ ಹಾಗಾಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ಹೊರಟು ಬಂದವನವನು. ಹಾಗೆ ನಿನ್ನನ್ನೇ ನಿರೀಕ್ಷೆ ಮಾಡಿ 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 ತಾಯಿ ತಂದೆ ಎಲ್ಲರೂ ಕೂಡ ವ್ಯಥೆ ಪಟ್ಟಿದ್ದಾರೆ. ತಂದೆಯಂತೂ ಆ ವ್ಯಥೆಗೆ ತನ್ನನ್ನು ಉಳಿಸಿಕೊಳ್ಳಿಕ್ಕಾಗದೆ ಹೊರಟು ಬಿಟ್ಟಿದ್ದಾನೆ. ಅದರಿಂದಾಗಿ ಉತ್ತಿಷ್ಠ, ಈಗ ನಾನು ನಿನ್ನನ್ನು ಕರ್ಕೊಂಡು ಹೋಗಲಿಕ್ಕೆ ಬಂದದ್ದು. ಹೇ ಪುರುಷವ್ಯಾಘ್ರ ಕ್ರಿಯತಾ ಮುದಕಂಪಿತು, ಮೊದಲು ತಂದೆಯ ಉದಕ ಕ್ರಿಯೆ ತರ್ಪಣಾದಿ ಕರ್ತವ್ಯಗಳನ್ನು ಮುಗಿಸು. ಅಕ್ಷಯ್ಯಂ, ಯಾಕೆಂದರೆ ಪ್ರಿಯೇಣ ಖಲು ದತ್ತಂ ಹಿ ಪಿತೃಲೋಕೇಶು ರಾಘವ, ಅಪ್ಪನಿಗೆ ನೀನಂದರೆ ಪ್ರಾಣ, ನೀನಿಲ್ಲ ಅಂತಲೇ ಪ್ರಾಣ ಬಿಟ್ಟದ್ದು. ಈಗ ನೀನು ತೃಪ್ತ್ಯುದಕವನ್ನು ಕೊಟ್ಟರೆ ಅಪ್ಪ ಅಕ್ಷಯ್ಯ ಲೋಕವನ್ನು ಹೊಂದುತ್ತಾನೆ, ಅವನಿಗೆ ಸಂತೋಷ ಆಗುತ್ತೆ. ರಾಮಚಂದ್ರನ ಕೈಯಿಂದ ನನಗೆ ತರ್ಪಣ ಸಿಕ್ಕಿತು ಅಂತ. ಈಗ ಸಿಗದೇ ಇದ್ದದ್ರಿಂದ ಅವನಿಗೆ ಮನಸ್ಸು ತುಂಬ ಬೇಸರದಲ್ಲಿದೆ. ಅಕ್ಷಯ್ಯಂ ಭವತೀತ್ಯಾಹು ಭವಾಂಶ್ಚೈವ ಪಿತುಃ ಪ್ರಿಯ, ತಂದೆಗೆ ಅತ್ಯಂತ ಪ್ರೀತಿ ಪಾತ್ರನಾಗಿ ನೀನು ಅವನ ಎಲ್ಲ ಮಾತುಗಳನ್ನು ನಡೆಸಿಕೊಟ್ಟು ಅದೇ ಒಂದು ಬೇಸರ ಆಯಿತು ಅವನಿಗೆ. ಎಲ್ಲರಿಗೂ ಮಾತು ಕೇಳುವ ಮಗ ಸಿಗುವುದಿಲ್ಲ, ಆದರೆ ನನಗೆ ಮಾತು ಕೇಳುವ ಮಗ ಸಿಕ್ಕಿಯೇ ಸಮಸ್ಯೆ ಆಯಿತು ಅಂತ. ಬೇರೆಯವರೆಲ್ಲ ಅವನೇ ಹೇಳ್ತಾನೆ, ನೀನು ರಾಜ್ಯಭಾರವನ್ನು ಮಾಡು, ನಾನು ಹೆಣ್ಣಿನ ಮಾತಿಗೆ ಬಲಿ ಬಿದ್ದು ಈ ತಪ್ಪು ಮಾಡ್ತಾ ಇದ್ದೇನೆ, ಅದನ್ನಾಗಿ ನೀನು ಹೋಗಬೇಡ ಅಂತ ಹೇಳ್ತಾನೆ. ಆದರೂ ಇಲ್ಲ, ನಿನ್ನ ಮಾತು ನಡೆಸಬೇಕು, ನಾನು ಹೊರಡುತ್ತೇನೆ ಅಂತ ಹೊರಟ ಕಾರಣದಿಂದಲೇ ಅವನಿಗೆ ತುಂಬ ವ್ಯಥೆ ಆಯಿತು. ಈ ವ್ಯಥೆಯನ್ನು ಪರಿಹರಿಸಲಿಕ್ಕೆ ನೀನೇ ಅವನಿಗೆ ತ್ವಾಮೇವ ಶೋಚನ್ ಸ್ತವ ದರ್ಶನೇಪ್ಸು ತ್ವಯ್ಯೇವ ಸಕ್ತಾಮನಿವರ್ತ್ಯ ವೃದ್ಧಿಂ ತ್ವಯಾ ವಿಹೀನಸ್ತವ ಶೋಕರುಗ್ಣಸ್ತ್ವಾಂ ಸಂಸ್ಮರನ್, ನಿನ್ನನ್ನೇ ನೆನೆಯುತ್ತಾ ಇತಃ ಪಿತಾಮೇ ಅಸ್ತಮಿತಃ, ಅವನು ನಿರ್ಗಮನ ಹೊಂದಿದ, ತನ್ನ ದೇಹವನ್ನು ಬಿಟ್ಟು ತೊರೆದು ಹೊರಟು ಹೋದ. ನಿನ್ನನ್ನೇ ನೆನಪಿಸಿಕೊಂಡು ಬೇಸರ ಪಟ್ಟುಕೊಂಡು ಪ್ರಜೆಗಳು ಹೀನರಾದ್ರಲ್ವಾ, ಅನಾಥರಾದ್ರಲ್ವಾ, ಪ್ರಜೆಗಳ ಹೃದಯ ಸಿಂಹಾಸನದಿಂದಲೂ ಕಿತ್ತು ಹಾಕಿದಂತಹ ದೋಷ ನನಗೆ ಬಂತು ಬಿಡ್ತಲ್ವಾ. ರಾಮನನ್ನು ದೂರ ಕಟ್ಟಿ ಕಾಡಿಗಟ್ಟಿ, ಆ ಹೆಣ್ಣು ಮಗಳು ಬೇರೆ ಅಷ್ಟು ರಾಮನನ್ನು ಪ್ರೀತಿಸಿದವಳು, ರಾಮನಿಗೋಸ್ಕರ ಅಲ್ಲಿಂದ ಇಲ್ಲಿ ತನಕ ಬಂದವಳು, ಅವಳು ಕಾಡು ಸೇರುವ ಹಾಗಾಯಿತು, ಲಕ್ಷ್ಮಣನೂ ಕಾಡು ಸೇರುವ ಹಾಗಾಯಿತು. ಇದೆಲ್ಲದಕ್ಕೂ ವ್ಯಥೆಪಟ್ಟು ಅವನು ಪ್ರಾಣ ಬಿಟ್ಟ. ಈ ಮಾತು ಕೇಳಿದ ತಕ್ಷಣವೇ ರಾಮಚಂದ್ರನಿಗೆ ಪ್ರತ್ಯುತ್ತರ ಹೇಗೆ ಕೊಡುವುದು ಗೊತ್ತಾಗಲಿಲ್ಲ. ರಾಘವೋ ಭರತೇನೋಕ್ತಾಂ ಬಭೂವ ಗತಚೇತನಃ. ಆ ಕೂಡಲೇ ಅವನ ಮನಸ್ಸು ಒಂದು ತರಿ ಸ್ಥಿಮಿತ ಕಳ್ಕೊಂಡ ಹಾಗೆ, ಏನು ಕೇಳ್ತಾ ಇದ್ದೇನೆ ನಾನು, ನಿರೀಕ್ಷೆ ಇರಲಿಲ್ಲ. 2 ದಿವಸ ಅಳ್ತಾರೆ, ಮತ್ತೆ ಸರಿ ಹೋಗುತ್ತೆ ಯಥಾ ಪ್ರಕಾರ. ಮತ್ತೆ ಮರುದಿವಸ ಬೆಳಿಗ್ಗೆ ಬಂದು ರಾಜಾದಿರಾಜ ರಾಜ ಮಾರ್ತಾಂಡ ಹೇಳಿದ ತಕ್ಷಣ ಆ ಕ್ಷತ್ರಿಯ ನೆತ್ತರು ಬಿಸಿಯಾದ ತಕ್ಷಣ ಮರುದಿವಸ ಕೆಲಸಕ್ಕೆ ಹೋಗೋದು. ಒಂದು ಸರ್ತಿ ಜನರ ಮಧ್ಯೆ ಕೆಲಸಕ್ಕೆ ಬಿದ್ದರೆ ಆಮೇಲೆ ಹಿಂದಿದ್ದೆಲ್ಲ ಮರ್ತು ಹೋಗುತ್ತೆ. ಅದರಿಂದಾಗಿ ರಾಜ ಚೆನ್ನಾಗಿ ರಾಜ್ಯಭಾರ ಮಾಡಿಕೊಂಡಿರ್ತಾನೆ ಅಂತನ್ನುವ ಈ ಭರವಸೆಯಲ್ಲಿ ರಾಮಚಂದ್ರ ಕಾಡಿಗೆ ಬಂದವನಿಗೆ ತನ್ನನ್ನು ನೆನೆದು ಕೊನೆಗೆ ಬರಲಿಲ್ಲ ಅನ್ನುವ ದುಃಖದಿಂದಲೇ ಪ್ರಾಣವನ್ನು ನನಗೋಸ್ಕರ ಬಿಟ್ಟಿದ್ದಾನೆ ಅಂತ ಗೊತ್ತಾದಾಗ ಸ್ವಲ್ಪ ಮನಸ್ಸು ಒಬ್ಬ ಮಗನಾಗಿ ತಂದೆಯನ್ನು ಪ್ರೀತಿಸುವ ರೀತಿಯನ್ನು ತೋರ್ಪಡಿಸ್ತಾ ಹೇಳ್ತಾನೆ. ಅವನು ಆಗಲೇ ಜೋರಾಗಿ ಒಂದು
ವಜ್ರಾಯುಧದ ಪೆಟ್ಟು ಬಿದ್ದಾಗ ಮರವೊಂದು ಹೇಗೆ ತಕ್ಷಣ ಧರೆಗೆ ಉರುಳಿ ಬೀಳುತ್ತೋ, ಒಂದು ಕ್ಷಣ ಅವನು ತನ್ನನ್ನು ಸಾವರಿಸಿಕೊಳ್ಳಿಕ್ಕಾಗದೆ ಅಲ್ಲಿಯೇ ಕುಸಿದು ಬೀಳ್ತಾನೆ. ಮನಸ್ಸಿಗೆ ಹಿತ ಆಗಲಿಲ್ಲ, ಏನನ್ನು ಆಲಂಬಿಸಿಕೊಳ್ಳಬೇಕು ಅಂತ ಹಿಡಿಲಿಕ್ಕೆ ಹೋದರೆ ಏನೂ ಸಿಗಲಿಲ್ಲ. ಹಾಗೇ ಬಿದ್ದೊಡನೆ ತಕ್ಷಣ ಇಬ್ಬರೂ ಕೂಡ ಓಡಿ ಬಂದರು, ಅಣ್ಣ ತಮ್ಮಂದರು ಪಕ್ಕದಲ್ಲಿ ಓಡಿ ಬಂದು ಹಿಡ್ಕೊಂಡ್ರು. ಭ್ರಾತರಸ್ತೆ ಮಹೇಶ್ವಾಸಂ ಸರ್ವತಃ ಶೋಕಕರ್ಷಿತಂ ರುದಂತ ಸಹ ವೈದೇಹ್ಯ ಶಿಶಿಶು ಸಲಿಲೇನ ಚ. ವೈದೇಹಿ ತೊಡೆ ಮೇಲೆ ತಲೆ ಇರಿಸಿದ್ದಾಳೆ. ಇಬ್ಬರು ಕೈಕಾಲು ಹಿಡ್ಕೊಂಡು ಕೂತಿದ್ದಾರೆ ಅಣ್ಣ ತಮ್ಮಂದರು. ನೀರನ್ನು ಪ್ರೋಕ್ಷಣೆ ಮಾಡಿದಾಗ ಸತು ಸಂಜ್ಞಾಂ ಪ್ರತಿಲಬ್ಧ್ವಾ ಪುನರ್ಲಬ್ಧ್ವಾ. ಆಗ ನಿಧಾನಕ್ಕೆ ಎಚ್ಚರ ಆಯಿತು. ತುಂಬ ದುಃಖಕ್ಕೊಳಗಾಗಿದ್ದ, ಕಣ್ಣು ನೀರು ತುಂಬಿಕೊಂಡಿದೆ. ತಾನೇನು ಪರಿಸ್ಥಿತಿಯಲ್ಲಿದ್ದೇನೆ ಅನ್ನೋದು, ಎಲ್ಲಿದ್ದೇನೆ, ಹೇಗಿದ್ದೇನೆ, ಇಷ್ಟೆಲ್ಲ ಯೋಚನೆ ಮಾಡಿ ನಿಧಾನಕ್ಕೆ ಭರತನ ಹತ್ರ ಮಾತಾಡ್ತಾ ಇದ್ದಾನೆ. ಕಿಂಕರಿಷ್ಯಾಮ್ಯಯೋಧ್ಯಾಯಾಂ ತಾತೆ ದಿಷ್ಟಾಂ ಗತಿಂ ಗತೆ ಕಸ್ತಾಂ ರಾಜವರಾದ್ ಹೀನಾಂ ಅಯೋಧ್ಯಾಂ ಪಾಲಯಿಷ್ಯತಿ. ನಾನು ಅಯೋಧ್ಯೆಗೆ ಬಂದು ಏನು ಮಾಡಬೇಕು? ಉತ್ತಿಷ್ಠ ಅಂತ ಹೇಳಿದಿ, ಅಯೋಧ್ಯೆಗೆ ಬಾ ಅಂತ ಕರೀತಾ ಇದ್ದಿ. ತಂದೆ ಇಲ್ಲದ ರಾಜ್ಯವನ್ನು ನಾನು ಈಗ ಏನು ಅಂತ ಬಂದು ಕೇಳಬೇಕು? ನನ್ನ ಮೇಲೆ ಒಬ್ಬರು ನಿಂತು ನೀನು ಹೀಗೆ ಮಾಡಬೇಕು ರಾಮಚಂದ್ರ ಅಂತ ಒಬ್ಬರು ಹೇಳೋರಿದ್ದರೆ ನನಗೊಂದು ಧೈರ್ಯ, ನನಗೊಂದು ಸಂತೋಷ. ಇಲ್ಲ, ಕಿವಿ ಹಿಂಡೋರು ಒಬ್ರು ಇದ್ದಾರೆ ಅಂತ. ಈ ಕಿವಿ ಹಿಂಡೋರಿದ್ದರೆ ಯಾಕೆ ಹಿಂಡುತ್ತಾರೆ ಅಂತ ಅನ್ನುವ ಕೋಪ ಕೆಲವರಿಗೆ. ತಮಗೆ ಕಿವಿ ಹಿಂಡುವವರು ಇಲ್ಲ ಅಂದಾಗ ಅವರು ವ್ಯಥೆ ಪಡ್ತಾರೆ. ನನಗೊಬ್ಬರು ಕಿವಿ ಹಿಂಡಿ ಹೇಳೋರಿದ್ದರೆ ಎಷ್ಟು ಚೆನ್ನಾಗಿತ್ತು, ನಮಗೆ ಹಿರಿಯರು ಯಾರೂ ಇಲ್ಲ. ಈ ಮನೆಯಲ್ಲಿ ಸಾಮಾನ್ಯ ಅಕ್ಕ ತಂಗಿ ಅಣ್ಣ ತಮ್ಮಂದ್ರಿದ್ದಾಗ ಅವರು ನನಗೊಂದು ಅಣ್ಣ ಇದ್ದದ್ರಿಂದ ಎಷ್ಟು ಹಿಂಸೆ, ಎಲ್ಲ ಅಣ್ಣಂದೇ ವಸ್ತು, ನನಗೆ ಅಂತ ಒಂದು ವಸ್ತು ತಂದುಕೊಡೋದಿಲ್ಲ ಅಂತ ಗಲಾಟೆ ಮಾಡ್ತಿರ್ತಾರೆ. ಈ ಮನೆಯಲ್ಲಿ ಯಾರೂ ಇಲ್ಲದೆ ಇದ್ದ ಒಬ್ಬ ಹುಡುಗ ನನಗೊಬ್ಬ ಅಣ್ಣ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅವನು ಯೋಚನೆ ಮಾಡಿದ. ಅದು ಯಾವಾಗಲೂ ಕಡಲೆ ಇದ್ದಾಗ ಹಲ್ಲಿರುವುದಿಲ್ಲ, ಹಲ್ಲಿದ್ದಾಗ ಕಡಲೆ ಇರುವುದಿಲ್ಲ ಅಂತ. ನಮ್ಮ ಇರುವ ಸ್ಥಿತಿಯನ್ನು ಬಿಟ್ಟು ಬೇರೆ ಥರನೇ ಇರಬೇಕು ಅಂತಲೇ ಮನುಷ್ಯ ಯೋಚನೆ ಮಾಡಲಿಕ್ಕೆ ಹೋಗಿ ದುಃಖವನ್ನು ಅನುಭವಿಸುವಂಥದ್ದು. ಇದ್ದದರಲ್ಲಿ ಬಹಳ ಬೇಕಾದ್ದಿದೆ, ಅದು ಬೇಕಾದ್ದು ಅನ್ನೋದು ಗೊತ್ತಾಗುವ ತನಕ ಆ ದುಃಖ ತಪ್ಪಿದ್ದಲ್ಲ, ಕಟ್ಟಿಟ್ಟ ಬುತ್ತಿ. ಹಾಗಾಗಿ ಯೋಚನೆ ಮಾಡ್ತಾ ಅಣ್ಣನಿಗೋಸ್ಕರ ಇಲ್ಲಿ ತನಕ ಬಂದು ಹೀಗೆ ಭರತ ಮಾತಾಡ್ತಾ ಇದ್ದಾಗ ನೀನೇ ಬರಬೇಕು, ನೀನೇ ಅಲ್ಲಿ ತಂದೆ ಸ್ಥಾನ ತುಂಬಬೇಕು ಅಂತ ಹೇಳ್ತಾ ಇರಬೇಕಾದ್ರೆ ಅಣ್ಣ ಹೇಳ್ತಾ ಇದ್ದಾನೆ, ಅಪ್ಪ ಇಲ್ಲದೆ ಇರುವ ಆ ಅಯೋಧ್ಯೆಯಲ್ಲಿ ಬಂದು ನಾನೇನು ಮಾಡಬೇಕು? ಅವನು ಇಲ್ಲದೆ ಇರುವ ಅಯೋಧ್ಯೆಯನ್ನು ನನಗೆ ಆಲೋಚಿಸ್ಲಿಕ್ಕೂ ಕಷ್ಟ ಆಗ್ತಾ ಇದೆ. ಯಾರು ಇನ್ನು ಅಯೋಧ್ಯೆಯನ್ನು ಅಷ್ಟು ಚೆನ್ನಾಗಿ ನೋಡಿಕೊಳ್ಳಬಲ್ಲರು? ಅವರಿಲ್ಲ ಅಂದರೆ ನಾನೂ ನೋಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅವರಿದ್ದರೆ ಮಾತ್ರ ಅಯೋಧ್ಯೆಗೊಂದು ಜೀವ. ಆ ಜೀವವೇ ಹೊರಟು ಹೋದ್ಮೇಲೆ ನಾವೆಲ್ಲ ಹೋಗಿ ಏನು ಮಾಡುವಂಥದ್ದಿದೆ? ಸರಾಮ ಸ್ವರ್ಗತಂ ಸರಿ ಕಿನ್ನು ತಸ್ಯ ಮಯಾ ಕಾರ್ಯಂ ದುರ್ಜಾತೇನ ಮಹಾತ್ಮನಃ ಯೋ ಮೃತೋ ಮಮ ಶೋಕೇನ ಮಯಾ ಚಾಪಿನ ಸಂಸ್ಕೃತಃ. ಸಂಸ್ಕಾರಹೀನನಾಗಿ ಬಿಟ್ನೋ ನಾನು? ನನ್ನಿಂದಾಗಿ ಪ್ರಾಣ ತೊರೆಯುವಂತೆ ಆಯ್ತಲ್ವಾ? ಇನ್ನು ನಾನಲ್ಲಿ ಬಂದರೆ ನನಗೆ ಅದೇ ನೆನಪು ಕಾಡ್ತಾ ಇರುತ್ತೆ. ನಾನು ಹೊರಟು ಬಂದದ್ರಿಂದಲೇ ಆಚೆಯಿಂದ ಮಾತು ಸಿದ್ಧ ಆಗಲಿಲ್ಲ, ಈಚೆಯಿಂದ ತಂದೆಯನ್ನು ಉಳಿಸ್ಕೊಳ್ಳಿಕ್ಕಾಗಲಿಲ್ಲ, ಒಬ್ಬ ಸಂಸ್ಕಾರವಂತ ಮಗ ಅಂತನೂ ನನ್ನ ಹಣೆಯಲ್ಲಿ ಪಟ್ಟಿ ಉಳಿಲಿಲ್ಲ. ಅಂದಮೇಲೆ ನಾನು ಅಲ್ಲಿ ಬರಬೇಕು ಯಾಕೆ? ಅಹೋ ಭರತ ಸಿದ್ಧಾರ್ಥೋ ಏನ ರಾಜ ತ್ವಯಾ ನಘ ಶತ್ರುಘ್ನೇನ ಚ ಸರ್ವೇಷು ಪ್ರೇತಕೃತ್ಯೇಷು ಸತ್ಕೃತಃ. ನೀವಿಬ್ಬರು ಭಾಗ್ಯವಂತರು. ಕನಿಷ್ಠ ಪಕ್ಷ ನಿಮಗೆ ಆ ದೇಹವನ್ನು ಮಣ್ಣು ಮಾಡುವಂತಹ ಅವಕಾಶ ಸಿಕ್ಕಿತು. ಅಲ್ಲೇ ಇದ್ದು ಅದಕ್ಕೆ ಬೇಕಾದ ಪ್ರೇತ ಕೃತ್ಯಗಳನ್ನು ನಡೆಸುವುದರಲ್ಲಿ ನೀವು ಭಾಗವಹಿಸುವಂತಾಯಿತು. ಪ್ರೇತಕೃತ್ಯೇಷು ಸತ್ಕೃತಃ, ನಿಮ್ಮಿಂದ ಅವನು ಹಿತವನ್ನು ಪಡೆಯುವಂತಾಯಿತು. ಮೇಲಿನ ಲೋಕಗಳಿಗೆ ಹೋಗಲಿಕ್ಕೆ ಬೇಕಾದ ಏನೇನು ಅಗತ್ಯ ಕ್ರಮಗಳಿದ್ದು ಅದನ್ನೆಲ್ಲ ನಿಮ್ಮಿಂದ ಮಾಡಿಸಿಕೊಂಡಿದ್ದಾನೆ. ನಿಷ್ಪ್ರಧಾನಾಂ ಅನೇಕಾಗ್ರಾಂ ನರೇಂದ್ರೇಣ ವಿನಾಕೃತಾಂ ನಿವೃತ್ತ ವನವಾಸೋಪಿ ನಾಯೋಧ್ಯಾಂ ಗಂತುಮುತ್ಸಹೇ. ಅಯೋಧ್ಯಾಂ ನ ಗಂತುಮುತ್ಸಹೇ. ನಾನು ಅಯೋಧ್ಯೆಗೆ ಬರುವುದಂತೂ ಅಸಾಧ್ಯವಾದ ಮಾತು. ಯಾಕೆಂದರೆ ವನವಾಸ ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡಿ ಬಂದದ್ದು ನಾನು. ವನವಾಸವಾಗುವ ಮುನ್ನ ನಾನು ಅಯೋಧ್ಯೆಗೆ ಕಾಲಿಡುವಂತೆ ಸಾಧ್ಯ ಇಲ್ಲ. ಕಾಲಿಡುವುದು ಅದು ನನ್ನ ಮಾತಿಗೆ ನಾನೇ ತೊಡಕುಂಟು ಮಾಡಿಕೊಂಡಂತೆ. ಅದನ್ನಾಗಿ ನಾನು ಇಲ್ಲಿ ಬರುವುದಿಲ್ಲ. ಸಮಾಪ್ತ ವನವಾಸಂ ಮಾಂ ಅಯೋಧ್ಯಾಯಾಂ ಪರಂತಪ ಕೋನು ಶಾಸಿಷ್ಯತೆ ಪುನಃ ತಾತೇ ಲೋಕಾಂತರಂಗತೆ. ಆಮೇಲೆ ನಿಧಾನಕ್ಕೆ ಇನ್ನೊಂದು ಮಾತು ಹೇಳ್ಬಿಡ್ತಾನೆ. ಇದೆ ಒಟ್ಟಿಗೆ ಒಂದೇ ಕಲ್ಲಲ್ಲಿ ಮುಂದಿದ್ದು ನಡೆದೋಗ್ಲಿ ಬೇಕಿದ್ರೆ. ಈ 14 ವರ್ಷ ಮಾತು ನಡಿಲೇಬೇಕಲ್ವ, ಕಾಡಿಗೆ ಹೋಗಲೇಬೇಕು, ಹೋಗ್ತಾನೆ. ಆದರೆ ಆಮೇಲೂ ಕೂಡ ಬರಲಿಕ್ಕೆ ಬಹುಶಃ ನನಗೆ ಮನಸ್ಸು ಬರಲಿಕ್ಕಿಲ್ಲ. ಯಾಕೆಂದರೆ 14 ವರ್ಷ ಆದಮೇಲೆ ಮಾತು ನಡೆಸಿದೇ ಆಯಿತು. ಯಾರಿಗೋಸ್ಕರ ನಡೆಸಿದ್ನೋ ಅವರೇ ಇಲ್ಲ ಅಂದಮೇಲೆ ಇನ್ನು ನಾನು ಅಲ್ಲಿ ಬಂದು ಏನು ಮಾಡಬೇಕು? ಅಂದಾಗಿ
ಆಮೇಲೂ ಕೂಡ 14 ವರ್ಷ ಸಮಾಪ್ತ ವನವಾಸಂ ಮಾಂ ಅಯೋಧ್ಯಾಯಾಂ ಕೋನು ಶಾಸಿಸ್ಯತಿ. ವನವಾಸ ಸಮಾಪ್ತಿ ಆದ ನಂತರ ನಾನು ಅಯೋಧ್ಯೆಗೆ ಬರ್ತೇನೆ ಅಂದರೆ ಆಗಲಾದರೂ ನನ್ನನ್ನು ಏನಾದರೂ ನಿರ್ದೇಶನ ಮಾಡಲಿಕ್ಕೆ ಅಂತ ಯಾರಿದ್ದಾರಲ್ಲಿ? ಅದರಿಂದಾಗಿ ಆಮೇಲೂ ಕೂಡ ಬರುವುದು ನಿಶ್ಚಯ ಏನಿಲ್ಲ. ಹೀಗೆ ಹೇಳುತ್ತಾ ಹೆಂಡತಿಯನ್ನು ನೋಡುತ್ತಾ ರಾಮಚಂದ್ರ ಮತ್ತೆ ಸೀತೆ ಹತ್ರ ಮಾತಾಡ್ತಾ ಹೇಳ್ತಾನೆ, ಸೀತೆ ಮೃತಸ್ತೆ ಶ್ವಶುರಃ, ನಿನ್ನ ಮಾವ ಜೀವ ಬಿಟ್ಟಿದ್ದಾನೆ. ಲಕ್ಷ್ಮಣನ ಹತ್ರ ಹೇಳ್ತಾನೆ, ಪಿತ್ರಾ ಹೀನೋಸಿ ಲಕ್ಷ್ಮಣ, ಸಹಿಸಿಕೋ, ತಂದೆಯನ್ನು ಕಳ್ಕೊಂಡಿದ್ದೇವಪ್ಪ ನಾವು. ಉವಾಚ ಶೋಕ ಸಂತಪ್ತಃ, ತುಂಬ ದುಃಖದಿಂದ ಅತ್ಯಂತ ಪ್ರೀತಿಪಾತ್ರಳಾದ ಸೀತೆಯನ್ನು ಮತ್ತೆ ಮತ್ತೆ ಸಮಾಧಾನ ಮಾಡ್ತಾ ಹೇಳ್ತಾನೆ. ತಥೋ ಬಹುಗುಣಂ ತೇಷಾಂ ಬಾಷ್ಪೋ ನೇತ್ರೇಶ್ವಜಾಯತ ತಥಾ ಬ್ರುವತಿ ಕಾಕುಸ್ತೆ ಕುಮಾರಾಣಾಂ ಯಶಸ್ವಿನಾಂ. ಧಾರಾಕಾರವಾಗಿ ಮಾತೇ ಬರದೆ ಕಣ್ಣೀರು ಮಾತ್ರ ಸುರಿತಾ ಇದೆ. ಭರತನೂ ಕೂಡ ದುಃಖದಲ್ಲಿ ಏನು, ಯಾಕೆಂದರೆ ಎಲ್ಲರೂ ಸಮಾನ ದುಃಖಿಗಳೇ. ಇಲ್ಲಿ ದುಃಖ ಪಡದೇ ಇದ್ದು ಒಬ್ಬ ಸಮಾಧಾನ ಮಾಡಬೇಕು ಅಂದರೆ ಅವನಿಗೆ ಸಂಬಂಧ ಪಡದೇ ಇದ್ದದ್ದು ಏನಾದ್ರು ನಡಬೇಕು. ಇಲ್ಲಿ ಯಾರು ಸಮಾಧಾನ ಮಾಡಲಿಕ್ಕೆ ಹೋದರೂ ಎಲ್ಲರೂ ಒಂದಲ್ಲ ಒಂದು ರೀತಿಯಿಂದ ದುಃಖಿತರೇ. ರಾಮಚಂದ್ರನನ್ನು ಕಳೆದುಕೊಂಡ ದುಃಖ ಕೆಲವರಿಗಾದರೆ, ಈಗ ಭರತ ಮತ್ತು ಶತ್ರುಘ್ನ ಹೇಳಿದ ಮಾತಿನಿಂದ ತಂದೆಯನ್ನು ಕಳೆದುಕೊಂಡ ನೋವಿನಲ್ಲಿ ರಾಮಚಂದ್ರ ಇದ್ದಾನೆ, ಸೀತೆ ಇದ್ದಾಳೆ, ಲಕ್ಷ್ಮಣ ಇದ್ದಾನೆ. ಎಲ್ಲರೂ ಕೂಡ ಸುಮ್ಮನೆ ಅವ್ರ ಪಾಡಿಗೆ ಅವರು ಅಳ್ತಾ ನಿಂತಿದ್ದಾರೆ. ಹೇಗೆ ಅದನ್ನು ಮೆಟ್ಟಿ ಮುಂದೆ ಬರಬೇಕು ಅಂತ ಅನ್ನೋದು ಗೊತ್ತಾಗದೇ ಹೋಯಿತು. ಆಮೇಲೆ ಸೀತೆ ತನ್ನ ಮಾವನ ಸಾವಿನ ಸುದ್ದಿಯನ್ನು ಕೇಳ್ತಾ ಕಣ್ಣು ಮುಚ್ಚಿ ಗಂಡನನ್ನೇ ನೋಡಲಿಕ್ಕೂ ಆಗದೆ, ಯಾಕಂದರೆ ಸಮಾಧಾನ ಬಯಸ್ತಾನೆ, ತಲೆ ತಗ್ಗಿಸಿಕೊಂಡು ಸುಮ್ಮನೆ ಅಳ್ತಾ ನಿಂತಿದ್ದಾಳೆ. ಕೊನೆಗೆ ಸಾಂತ್ವಯಿತ್ವಾ ತು ತಾಂ ರಾಮಃ, ರಾಮನೇ ಸೀತೆಯನ್ನು ಸಮಾಧಾನ ಮಾಡಿದ. ಆನಯೇಂಗುದಿ ಪಿಣ್ಯಾಕಂ ಚೀರಮಾಹರಸೋತ್ತರಂ ಜಲಕ್ರಿಯಾರ್ಥಂ ತಾತಸ್ಯ ಗಮಿಷ್ಯಾಮಿ ಮಹಾತ್ಮನಃ. ಕೂಡಲೇ ಆಯಿತು, ಅಳುವುದು ಅಂತಂದು ಬಂದಾಗ ಎಷ್ಟು ಅನಿವಾರ್ಯವೋ ಅಷ್ಟು ಮಾಡಬೇಕು. ಆದರೆ ಆ ಅಳುವ ಭರದಲ್ಲಿ ಕರ್ತವ್ಯ ಮರೆಯಬಾರ್ದಲ್ವ. ಬೇಗ ನಾವು ಪ್ರೇತ ಕಾರ್ಯಕ್ಕಾಗಿ ಮಾಡಬೇಕಾದ ಪಿಂಡವನ್ನು ತಯಾರಿಸಲಿಕ್ಕೆ ಬೇಕಾದ ವಸ್ತುಗಳನ್ನೆಲ್ಲ ಸಂಗ್ರಹಿಸುವುದಕ್ಕೋಸ್ಕರ ಹೇಳ್ತಾನೆ. ಬೇಗ ಹಿಟ್ಟನ್ನು ತಂದು ತಯಾರಿಸಿ, ಆ ಹಿಟ್ಟಿನಿಂದ ನನ್ನ ತಂದೆಗೆ ಶ್ರಾದ್ದ ಕರ್ಮವನ್ನು ಮಾಡಿ ತೀರ್ಥದ ಮೂಲಕ ಅವರಿಗೆ ಕೃತಜ್ಞತೆಯನ್ನು ಅರ್ಪಿಸಬೇಕಿದೆ. ಅದರಿಂದಾಗಿ ಬೇಗ ತೆಗೆದುಕೊಂಡು ಬಾ ಅಂತ ಹೇಳ್ತಾನೆ ತಮ್ಮನ ಹತ್ರ. ಸೀತಾ ಪುರಸ್ತಾತು ವ್ರಜತು, ಸೀತೆ ಮುಂದೆ ಹೋಗಲಿ. ತ್ವಂ ಅನೇನ ಅಭಿತೋ ವ್ರಜ, ನೀನವಳು ಹಿಂದೆ ಸರಿ, ಹಿಂದೆ ನಡಿ. ಅಹಂ ಪಶ್ಚಾತ್ ಗಮಿಷ್ಯಾಮಿ, ನಾನು ನಿನ್ನ ಹಿಂದೆ ಇರ್ತೇನೆ. 3 ಜನರು ನದಿಯ ತೀರಕ್ಕೆ ಹೋಗೋಣ. ತಥೋ ನಿತ್ಯಾನುಗಸ್ತೇಷಾಂ ವಿದಿತಾತ್ಮ ಮಹಾಮತಿ ಮೃದುರ್ದಾಂತಶ್ಚ ಶಾಂತಶ್ಚ ರಾಮೇ ಚ ದೃಢಭಕ್ತಿಮಾನ್. ಲಕ್ಷ್ಮಣ ರಾಮನ ಮೇಲೆ ಅತ್ಯಂತ ಭಕ್ತಿಯಿಂದ ಅವನು ಹೇಳಿದಂತೆ ಸೀತೆಯನ್ನು ಮುಂದುವರಿಸಿ ತಾನು ಅವನನ್ನು ಹಿಂಬಾಲಿಸುತ್ತಾ ಆ ತೀರದ ಕಡೆಗೆ ಹೋಗಿದ್ದಾರೆ. ಸುಮಂತ್ರ ಜೊತೆಗೆ ಬಂದಿದ್ದಾನೆ. ಅವತಾರಯದಾಲಂಬ್ಯ ನದೀಂ ಮಂದಾಕಿನೀಂ ಶಿವಾಂ, ಸುಮಂತ್ರನ ಕೈ ಹಿಡಿದು, ದಂಡೆಯಲ್ಲಿ ನಿಂತ ಸುಮಂತ್ರನ ಕೈ ಹಿಡಿದು ನದಿಯತ್ತ ರಾಮಚಂದ್ರ ಇಳಿದಿದ್ದಾನೆ. ಇಳಿದು ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ನೀರನ್ನು ಕೈಯಿಂದ ಎತ್ತಿ ಮಂದಾಕಿನಿ ನದಿಯ ಬಳಿ ಇದ್ದವರವರು. ಸುತೀರ್ಥಾಂ ತತಃ ಕೃಚ್ಛ್ರಾತ್ ಉಪಾಗಮ್ಯ ಯಶಸ್ವಿನಃ ನದೀಂ ಮಂದಾಕಿನೀಂ ರಮ್ಯಾಂ ಸದಾ ಪುಷ್ಪಿತ ಕಾನನಾಂ. ಅದರ ಬದಿಯಲ್ಲಿ ಯಾವಾಗಲೂ ತುಂಬಿ ತುಳುಕ್ತಾ ಇರುತ್ತೆ ಹೂಗಳು ಹಣ್ಣುಗಳು. ಅಂತಹ ಯಾವಾಗಲೂ ತುಂಬಿ ಹರಿಯುವ ನದಿಯ ಬುಡದಲ್ಲಿ ಕಾಲಿಟ್ಟು ನಿಧಾನಕ್ಕೆ ಆಸರೆ ಪಡೆದು ಕೆಳಗೆ ನಿಂತು ಶೀಘ್ರ ಸ್ರೋತ ಸಮಾಸಾಧ್ಯ, ನೀರನ್ನು ಆಶ್ರಯಿಸಿ ಅಕರ್ದಮಂ ಕೆಸರು ಇಲ್ಲದ ಜಾಗದಲ್ಲಿ ಶಿಶಿಚುಹು ಉದಕಂ ರಾಜ್ಞೆ, ದಶರಥನ ಹೆಸರು ಹೇಳಿ ನೀರನ್ನು ಅರ್ಘ್ಯವನ್ನು ಬಿಟ್ಟರು. ಶಿಶಿಶುಹು ಉದಕಂ ರಾಜ್ಞೆ ತತೈ ತತ್ತೇ ಭವತ್ವಿತಿ. ಇದು ಅವನಿಗಾಗಿ, ದಶರಥನಿಗಾಗಿ ಈ ನೀರನ್ನು ನಾನು ಬಿಡ್ತಾ ಇದ್ದೇನೆ ಅಂತ ಹೇಳಿ ಪ್ರಗೃಹ್ಯ ಚ ಮಹೀಪಾಲ ಜಲಪೂರಿತ ಮಂಜಲಿಂ ದಿಶಂ ಯಾಂ ಅಭಿಮುಖಃ. ಯಮ ದಿಕ್ಕಿಗೆ, ದಕ್ಷಿಣದ ದಿಕ್ಕಿಗೆ ಮುಖ ಮಾಡಿ ಗಟ್ಟಿಯಾಗಿ ಹೇಳ್ತಾ, ಏತತ್ತೇ ರಾಜಶಾರ್ದೂಲ ವಿಮಲಂ ತೋಯಮಕ್ಷಯಂ
ಪಿತೃಲೋಕಗತಸ್ಯಾದ್ಯ ಮದ್ದತ್ತಮುಪತಿಷ್ಠತು. ನಾನು ಕೊಟ್ಟ ಈ ನೀರಿನಿಂದ ನೀನು ಉತ್ತಮವಾದ ಲೋಕಗಳನ್ನು ಹೊಂದಿ ನಿನ್ನ ಎಲ್ಲ ರೀತಿಯಾದಂತಹ ಮೇಲಕ್ಕೆ ಹೋಗಲಿಕ್ಕಿರಬಹುದಾದ ತೊಡಕುಗಳನ್ನು ಪರಿಹರಿಸಿಕೊಂಡು ಅಕ್ಷಯವಾದ ಲೋಕವನ್ನು ಹೊಂದು ನಾಶವಿಲ್ಲದಂತಹ ಕ್ಷೇತ್ರಗಳಿಗೆ ಕ್ಷೇಮವಾಗಿ ತಲುಪು ಅಂತ ಹೀಗೆ ಅವನು ನೀರನ್ನು ಬಿಟ್ಟ. ಆಗ ಮಂದಾಕಿನಿಯಲ್ಲಿ ಉಳಿದ ತಮ್ಮಂದಿರು ಇಳಿದಿದ್ದಾರೆ. ಪಿತುಶ್ಚಕಾರ ತೇಜಸ್ವಿ ನಿವಾಪಂ ಭ್ರಾತೃಭಿಸ್ಸಹ. ತಂದೆಯ ಹೆಸರಿನಲ್ಲಿ ಪಿಂಡಾದಿಗಳನ್ನು ತಯಾರಿಸಿ ಅದರಲ್ಲಿ ಅವರನ್ನು ಆಹ್ವಾನ ಮಾಡಿ ಅದರಲ್ಲಿ ದೇವತೆಗಳನ್ನು ಅರ್ಚಿಸಿ ಮೆಚ್ಚಿಸಿದ. ಅಲ್ಲ, ಅದಕ್ಕೆ ನಾವು ಪಿಂಡ ಅಂತ ಬಂದಾಗ ಅಕ್ಕಿ ಚೆನ್ನಾಗಿ ಬೇಯಿಸಿ ಪಿಂಡ ಮಾಡುವುದು. ಇಲ್ಲಿ ಹೇಳುವಾಗ ಐಂಗುದಂ ಬದರೀ ಮಿಶ್ರಂ ಪಿಣ್ಯಾಕಂ ದರ್ಭ ಸಂಸ್ತರೇ ನ್ಯಸ್ಯ ರಾಮ ಸುದುಃಖಾರ್ಥ ರುದನ್ ವಚನಮಬ್ರವೀತ್. ಈ ಇಂಗುದಿ ಪಿಣ್ಯಾಕವನ್ನು ಉಪಯೋಗಿಸಿ, ಅಂದರೆ ಗೋಂದನ್ನು ಉಪಯೋಗಿಸಿ ಪಿಂಡವನ್ನು ಇಟ್ಟಿದ್ದಾರೆ. ಇದು ಹೇಗೆ ಸರಿ ಅಂತ ಒಂದು ಕ್ಷಣ ಬಂದ ಯೋಚನೆಗೆ ರಾಮಚಂದ್ರ ಉತ್ತರ ಕೊಡ್ತಾನೆ. ಎಲ್ಲಿ ನಾವು ಬದುಕಿದಾಗ ಇದಂ ಭುಂಕ್ಷ್ವ ಮಹಾರಾಜ ಪ್ರೀತೋ ಯದಶನಾ ವಯಂ ನಾವು ಯಾವುದನ್ನು ತಿಂತೇವೋ ಅದನ್ನೇ ದೇವತೆಗಳಿಗೆ ನಿವೇದನೆಯಾಗಿ ಕೊಡುವುದು. ಯದನ್ನ ಪುರುಷೋ ಭವತಿ ತದನ್ನಸ್ತಸ್ಯ ದೇವತಾ ಅಂತ. ದೇವತಾ ಯಾವ ಅನ್ನವನ್ನು ನಾವು ಉಂಡು ಬದುಕ್ತೇವೋ ಅದೇ ಅನ್ನವನ್ನು ದೇವರಿಗೆ ನಿವೇದನೆ ಮಾಡುವುದು. ದೇವರಿಗೆ ಯಾವುದೋ ಬೇಯದ ಯಾವುದೇ ರೀತಿಯಿಂದ ಉಪಯೋಗ ಇಲ್ಲದನ್ನೇ ನೈವೇದ್ಯ ಮಾಡೋದು. ನಮಗೆ ಮಾತ್ರ ಫ್ರೆಶ್ ಕುಕ್ಕರಲ್ಲಿ ಬೇಯಿಸಿ ಅದು ಚೆನ್ನಾಗಿ ಬೇಯಬೇಕು, ಚೂರು ಅದರಲ್ಲಿ ಹಾಗೆ ಉಳಿಬಾರ್ದು. ನಮಗೆ ಬೇಕಾದ್ದನ್ನು ಮಾಡಿಕೊಂಡು ದೇವರಿಗೆ ಏನೋ ಬೇಯದ ಉಪಯೋಗ ಇಲ್ಲದ ಅಥವಾ ಹಾಳಾದ ಕಪ್ಪಾದ ಎಸಿಲಿಕ್ಕಿರುವಂಥ ವಸ್ತುಗಳನ್ನು ನಿವೇದಿಸುವಂಥದ್ದು ಯಾವ ಅರ್ಥದಲ್ಲೂ ಸರಿಯಲ್ಲ. ನಮ್ಮ ಆಹಾರಕ್ಕಾಗಿ ನಾವು ಏನನ್ನು ಬಯಸ್ತೇವೋ ಬಳಸ್ತೇವೋ ಅದೇ ವಸ್ತುವನ್ನು ಭಗವಂತನಿಗೆ ನಿವೇದಿಸುವುದು ಅಥವಾ ಕರ್ಮಾಂಗಗಳಲ್ಲಿ ಉಪಯೋಗಿಸುವುದು ಅಂತ ಅನ್ನೋದು ಕ್ರಮ. ಅದರಿಂದಾಗಿ ಈ ಮರದ ಗೋಂದಿನಿಂದ ಮಾಡುವಂತಹ ಪಿಂಡವನ್ನು ಕೂಡ ನಾವು ಆಹಾರವಾಗಿ ಬಳಸ್ತಾ ಇದ್ದೇವೆ. ಅದರಿಂದಾಗಿ ಇದು ಪಿಂಡಕ್ಕೆ ಯೋಗ್ಯವೇ ಆಗಿದೆ. ತದನ್ನಾಹ ತಸ್ಯ ದೇವತಾ ತತಸ್ತೇನೈವ ಮಾರ್ಗೇಣ ಪ್ರತ್ಯುತ್ತೀರ್ಯ ನದೀ ತಟಾತ್. ಶ್ರಾದ್ದಾದಿ ಕರ್ಮಗಳನ್ನು ಮುಗಿಸಿ ಅಲ್ಲಿಂದ ಮರಳಿ ಆಶ್ರಮದ ಹತ್ತಿರ ಬಂದಿದ್ದಾನೆ. ಬಂದ ಬಳಿಕ ಮತ್ತೆ ಕೆಲವು ಮಾತುಕತೆ ಶುರುವಾಗುತ್ತೆ. ಎಲ್ಲರೂ ಪರಸ್ಪರ ದುಃಖದಿಂದ ಅಳ್ತಾ ಇದ್ದಾರೆ, ಒಬ್ರಿಗೊಬ್ಬರು ಸಮಾಧಾನ ಮಾಡಿಕೊಳ್ತಾ ಇದ್ದಾರೆ. ಆಗ ಅಲ್ಲಿಗೆ ಅಷ್ಟರ ತನಕ ದೂರದಲ್ಲಿದ್ದರು ಬಂದ ಸೇನೆಯವರು, ಊರಿನವರು ಎಲ್ಲ. ಅವರೆಲ್ಲ ಓಡೋಡಿ ಬಂದು ಒಬ್ಬೊಬ್ಬರು ರಾಮನನ್ನು ಭೇಟಿ ಆಗ್ತಾ ಇದ್ದಾರೆ. ರಾಜ ಹೀಗಾಯ್ತಲ್ವಾ, ಅರಮನೆಯಲ್ಲಿ ಈಗ ಯಾರೂ ಇಲ್ಲ, ನೀನೂ ಇಲ್ಲ, ನಮಗೆ ಏನೂ ಇಲ್ಲ, ನಾವು ಯಾರನ್ನು ಆಶ್ರಯಿಸಿ ಬದುಕಬೇಕು, ನೀನು ಬರಬೇಕು ಅಂತ ಮತ್ತೆ ಹಠ ಶುರುವಾಯಿತು. ಆಗ ಅದಕ್ಕೆ ರಾಮಚಂದ್ರ ಹೇಗೆ ಪ್ರತಿಕ್ರಿಯಿಸಿದ ಅಂತ ಅನ್ನೋದನ್ನು ಮತ್ತೆ ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ, ಶ್ರೀಕೃಷ್ಣಾಯ ನಮಃ. ಶ್ರೀಕೃಷ್ಣಾಯ ನಮಃ. ಶ್ರೀಕೃಷ್ಣಾಯ ನಮಃ. ಶ್ರೀಕೃಷ್ಣಾಯ ನಮಃ. ಶ್ರೀಕೃಷ್ಣಾಯ ನಮಃ.